ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಗೊತ್ತಿರುತ್ತೆ ನಾವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ಆದಷ್ಟು ಮಾರ್ಕೆಟಿಂಗ್ ಮಾಡಬೇಕು, ಇಲ್ಲಾಂದ್ರೆ ಜನರ ತನಕ ತಲುಪಿಸಬೇಕು. ಯಾಕಂದ್ರೆ ನಾವು ಹೇಳಿ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಗೊತ್ತಾಗಲ್ಲ. ಅದೇ ರೀತಿ ಈ ವಿಡಿಯೋನಲ್ಲೂ ಅಷ್ಟೇ ನಾನು ಆನ್ಲೈನ್ ಕ್ಲಾಸಸ್ ಬಗ್ಗೆ ಸ್ವಲ್ಪ ಪ್ರಮೋಷನ್ ಮಾಡಬೇಕಿತ್ತು, ಹಾಗಾಗಿ ಮಾಡ್ತಿರೋದು. ಈ ವಿಡಿಯೋನಲ್ಲಿ ನಾನು ಎಡಿಟಿಂಗ್ ಕಲ್ತ್ಕೊಂಡ್ರೆ ಯಾವ್ಯಾವ ರೀತಿ ಹೆಲ್ಪ್ ಆಗುತ್ತೆ ನಿಮ್ಗೆ ಅಂತ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ನಿಮ್ಗೆಲ್ಲ ಗೊತ್ತಿರೋ ರೀತಿ ಈಗಿನ ಕಾಲದಲ್ಲಿ ನಮ್ಮ ಆನ್ಲೈನ್ ಪ್ರೆಸೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟೇ ನಮಗೆ ರೆವೆನ್ಯೂ ಜನರೇಟ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಅಂಡ್ ಆಫ್ ಕೋರ್ಸ್ ಬರೀ ರೆವೆನ್ಯೂ ಮಾತ್ರ ಅಂತಲ್ಲ, ನೆಟ್ವರ್ಕ್ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಆನ್ಲೈನ್ ಪ್ರೆಸೆನ್ಸ್ ಮೂಲಕ ನಿಮ್ಮದು ಯಾವ್ದಾದ್ರು ಒಂದು ವಿಷಯ ಇದ್ರೆ ಅದು ಸಾಕಷ್ಟು ಜನರಿಗೆ ಅಟ್ ಎ ಟೈಮ್ ನೀವು ರೀಚ್ ಔಟ್ ಮಾಡಬಹುದು. ಹಾಗೇನೆ ಈಗಿನ ಕಾಲದಲ್ಲಿ ಸಾಕಷ್ಟು ಜನ ಆನ್ಲೈನ್ ಅಲ್ಲಿ ಇನ್ಫ್ಲುಯೆನ್ಸರ್ಸ್ ಆಗ್ತಾ ಇದ್ದಾರೆ. ಸೊ ಅವರ ಸ್ಕಿಲ್ ಸೆಟ್ ಇರ್ಬೋದು, ಅಥವಾ ಅವ್ರು ಯಾವ್ದಾದ್ರು ಒಂದು ಸರ್ವಿಸ್ ಪ್ರೊವೈಡ್ ಮಾಡಿರ್ತಾರೆ, ಇಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಸೊ ಈ ಮುಖಾಂತರ ಅವರು ಆನ್ಲೈನ್ ಪ್ರೆಸೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡಿ ಇನ್ಫ್ಲುಯೆನ್ಸರ್ಸ್ ಆಗ್ತಿರ್ತಾರೆ. ಅಂಡ್ ಇತ್ತೀಚೆಗೆ ಏನಂತ ಹೇಳಿದ್ರೆ ಪರ್ಟಿಕ್ಯುಲರ್ ಲೈಕ್ ಡೆವಲಪ್ಡ್ ಸಿಟೀಸ್ ಅವರೇ ಇದು ಮಾಡಬಹುದು, ಆ ತರದೆಲ್ಲ ಏನಿಲ್ಲ. ಹಳ್ಳಿಗಳಲ್ಲಿ ಇರೋರು ಕೂಡ ಇನ್ಫ್ಲುಯೆನ್ಸರ್ಸ್ ಆಗ್ತಾ ಇದಾರೆ. ಸೊ ನೀವು ಯೂಟ್ಯೂಬ್ ಅಲ್ಲೆಲ್ಲ ನೋಡಿರ್ಬೋದು, ಶಾರ್ಟ್ಸ್ ಇಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳಲ್ಲೆಲ್ಲ ಸಾಕಷ್ಟು ಹಳ್ಳಿಯವರು ಕೂಡ ಒಂದು ಚಿಕ್ಕ ಚಿಕ್ಕ ಶಾರ್ಟ್ಸ್ ಇಲ್ಲಾಂದ್ರೆ ಶಾರ್ಟ್ ಫಾರ್ಮ್ ವಿಡಿಯೋ ಕಾಂಟೆಂಟ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತಾರೆ. ಅಗೇನ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಇರ್ಬೋದು, ಇಲ್ಲ ಯಾವ್ದೋ ರೀತಿಯಾದ ಕಾಂಟೆಂಟ್ ಇರ್ಬೋದು. ಆನ್ಲೈನ್ ಪ್ರೆಸೆನ್ಸ್ ಅವ್ರು ಶೋಕೇಸ್ ಮಾಡ್ತಿದ್ದಾರೆ. ಅಂಡ್ ಹೋಗ್ತಾ ಹೋಗ್ತಾ ಇನ್ಫ್ಲುಯೆನ್ಸರ್ಸ್ ಕೂಡ ಆಗ್ತಾರೆ ಅವರು. ಸೊ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಡಿಟಿಂಗ್ ಬಗ್ಗೆ ಸಾಕಷ್ಟು ಜನರಿಗೆ ಡೌಟ್ಸ್ ಇರುತ್ತೆ. ಸೊ ಇದ್ರಲ್ಲಿ ನಾನು 3 ಕ್ಯಾಟಗರಿ ತರ ಕ್ರಿಯೇಟ್ ಮಾಡಿದ್ದೀನಿ. ಫಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಆಲ್ರೆಡಿ ನನ್ಗೆ ವಯಸ್ಸಾಗ್ಬಿಟ್ಟಿದೆ, ಬಟ್ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ. ಸೊ ನಾನು ಕಲಿಬೋದಾ ಇಲ್ವಾ, ಹೇಗೆ, ಇಲ್ಲ ಬರೀ ಯಂಗ್ಸ್ಟರ್ಸ್ ಮಾತ್ರ ಕಲಿಯಕ್ಕಾಗುತ್ತಾ, ನನಗೆ ಸಾಫ್ಟ್ವೇರ್ ಯೂಸ್ ಮಾಡಕ್ಕೆ ಬರಲ್ಲ, ಈ ತರ ಇದ್ರೂ ನಾನು ಈಗ್ಲೂ ಕೂಡ ಕಲಿಬೋದಾ, ನಂದೊಂದು ಸ್ಕಿಲ್ ಸೆಟ್ ಇದೆ, ಅಂದ್ರೆ ನಾನು ಹ್ಯಾಂಡಿಕ್ರಾಫ್ಟ್ ಈ ತರದೆಲ್ಲ ಮಾಡ್ತೀನಿ, ಇಲ್ಲ ರಂಗೋಲಿ ಹಾಕ್ತೀನಿ, ಅಥವಾ ನಾರ್ಮಲ್ ಹೌಸ್ ವೈಫ್ ಆಗಿರೋದು, ಹಾಗಾಗಿ ಈ ತರ ಹೂವ ಕಟ್ಟೋದಿರ್ಲಿ, ಈ ತರ ಚಿಕ್ಕ ಚಿಕ್ಕ ಡಿಸೈನ್ ರಿಲೇಟೆಡ್ ಐಡಿಯಾಸ್, ಹ್ಯಾಂಡಿಕ್ರಾಫ್ಟ್ಸ್ ಐಡಿಯಾಸ್, ಈ ತರದ ಐಡಿಯಾಸ್ ಇದೆ, ಅದನ್ನ ನಾನು ಶೋಕೇಸ್ ಮಾಡ್ಕೋಬೇಕು. ಸೊ ಅದನ್ನ ಹೇಗೆ ಮಾಡೋದು, ಸೊ ಈ ತರ ಎಡಿಟಿಂಗ್ ಕಲ್ತ್ಕೊಂಡು ನಾನು ಮಾಡ್ಬೋದಾ ಅಂತ ಡೌಟ್ಸ್ ಇರುತ್ತೆ. ಸೊ ಅದು ಒಂದ್ ಸೆಟ್ ಆಫ್ ಕ್ಯಾಟಗರಿ. ಇಲ್ಲಿ ಬಂದು ನಾನು ಒಂದಷ್ಟು ಟ್ಯಾಬ್ಸ್ ನ ಓಪನ್ ಮಾಡಿದೀನಿ. ಸೊ ರೈಟ್ ಸೈಡ್ ಅಲ್ಲಿ ಇರೋದು ಇದು ಬಂದು ನನ್ನ ಚಾನೆಲ್ ಡೀಟೇಲ್ಸ್. ಸೊ ಲೆಫ್ಟ್ ಸೈಡ್ ಅಲ್ಲಿ ಬಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ. ಸೊ ಅಗೇನ್ ಇಲ್ಲಿ ನೀವು ನೋಡಿದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ನಾನು 2020 ನಲ್ಲಿ ಓಪನ್ ಮಾಡಿದ್ದು. ಸೊ ಇಲ್ಲಿವರೆಗೆ ಆಲ್ಮೋಸ್ಟ್ 4 years ಕಂಪ್ಲೀಟ್ ಆಗ್ತಾ ಬರುತ್ತೆ, ಅಂದ್ರೆ ನೆಕ್ಸ್ಟ್ ಇಯರ್ ಜನವರಿಗೆ ಬಂದ್ರೆ. ಅಂಡ್ ಇಲ್ಲಿ ನೀವು ಸಬ್ಸ್ಕ್ರೈಬರ್ಸ್ ಮತ್ತೆ ವಿಡಿಯೋಸ್ ಮತ್ತೆ ವ್ಯೂಸ್ ಅಬ್ಸರ್ವ್ ಮಾಡಿದ್ರೆ ಅಷ್ಟೊಂದೇನಿಲ್ಲ, ಯಾಕಂದ್ರೆ ಆಬ್ವಿಯಸ್ಲಿ ನಾನು ಕಾಂಟೆಂಟ್ ಏನು ಅಷ್ಟು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಲ್ಲ. ಅಂಡ್ ಈ ಲೆಫ್ಟ್ ಸೈಡ್ ಅಲ್ಲಿ ಇರೋ ಯೂಟ್ಯೂಬ್ ಚಾನಲ್ ಬಂದು ನಮ್ಮ ತಾಯಿಯವರ ಯೂಟ್ಯೂಬ್ ಚಾನಲ್, ಸೊ ಭಗವತಾಮೃತ ಅಂತ. ಅವ್ರ ಚಾನಲ್ ಕೂಡ ನೀವು ನೋಡಿದ್ರೆ ಅವರು ಕೂಡ ಏಪ್ರಿಲ್ 26, 2020 ಅಂದ್ರೆ ಸೇಮ್ ಇಯರ್ ಅಲ್ಲಿ ಸ್ಟಾರ್ಟ್ ಮಾಡಿರೋದು. ಸೊ ನನ್ಗಿಂತ ಒಂದು 3-4 months ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಅಗೇನ್ ಐಡಿಯಾ ಕೊಟ್ಟಿದ್ದು ನಾನೇನೆ ನಮ್ಮ ತಾಯಿ ಅವ್ರಿಗೆ ಸ್ಟಾರ್ಟ್ ಮಾಡಕ್ಕೆ. ಒಂದು ಸ್ಮಾಲ್ ಕತೆ ಹೇಳ್ತೀನಿ ಇದ್ರ ಬಗ್ಗೆ. ನಮ್ಮ ತಾಯಿಯವರು ಒಂದು ಟೆಂಪಲ್ ವಾಟ್ಸ್ಆಪ್ ಗ್ರೂಪ್ ನಲ್ಲಿದ್ರು. ಸೊ ಅಲ್ಲಿ ಅವ್ರು ಈ ತರದ್ದು ಪ್ರವಚನೆ ಅದೆಲ್ಲ ಅವರು ಶೇರ್ ಮಾಡ್ತಿದ್ರು, ಅಂದ್ರೆ ಅವರೇ ಒಂದು ಭಾವಾರ್ಥ ಎಲ್ಲ ಹೇಳೋದು. ಸೊ ಆ ಗ್ರೂಪ್ ನಲ್ಲಿ ಶೇರ್ ಮಾಡ್ತಿದ್ರು ರೆಗ್ಯುಲರ್ ಆಗಿ. ಸೊ ಆಮೇಲೆ ನಾನಂದೆ ಯಾಕೆ ಇವಾಗ ಹೊಸೊಬ್ರು ಯಾರಾದ್ರೂ ಜಾಯ್ನ್ ಆಗ್ತಾರೆ, ಸೊ ಅವ್ರಿಗೆ ಹಳೆ ಚಾಪ್ಟರ್ಸ್ ಎಲ್ಲ ಪ್ರವಚನೆ ಬೇಕಾಗುತ್ತೆ, ಮತ್ತೆ ಹಳೆದೆಲ್ಲ ಮತ್ತೆ ಕಳ್ಸ್ಕೊಂಡಿದ್ದು ಈ ತರ ಮಾಡೋ ಬದಲು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿ. ಅಲ್ಲಿ ಹೆಂಗಿದ್ರು ನೀವು ಸ್ಟಾರ್ಟಿಂಗ್ ಇಂದ ಹಾಕಿರ್ತೀರಲ್ಲ, ಯಾರ್ಯಾರು ಬರ್ತಾರೋ ಅವ್ರಿಗೆ ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಲಿಂಕ್ ಶೇರ್ ಮಾಡಿದ್ರೆ ಅಲ್ಲೇ ನೋಡ್ಕೋತಾರೆ ಅಂತ ಹೇಳಿ ಆ ರೀತಿ ಸ್ಟಾರ್ಟ್ ಆಗಿದ್ದು. ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ನಾನೇ ಒಂದಷ್ಟು ವಿಡಿಯೋಸ್ ಎಲ್ಲ ಎಡಿಟ್ ಮಾಡ್ಕೊಡ್ತಾ ಇದ್ದೆ ನಮ್ಮ ತಾಯಿಯವ್ರ ಚಾನಲ್ಗೆ. ಅಂಡ್ ಅಗೇನ್ ಈ ಲೋಗೋ ಡಿಸೈನ್ ಇರ್ಬೋದು ಅಥವಾ ಲೋಗೋ ಆನಿಮೇಷನ್ ಇರ್ಬೋದು, ಇದೆಲ್ಲ ನಾನೇ ಮಾಡ್ಕೊಟ್ಟಿದ್ದು. ಸೊ ನನ್ನ ಚಾನಲ್ಗಿಂತ ಮುಂಚೆ ನಮ್ಮ ತಾಯಿಯವ್ರ ಚಾನಲ್ದೇನೆ ನಾನು ಲೋಗೋ ಮಾಡಿ ಅವ್ರಿಗೆ ಆನಿಮೇಷನ್ ಮಾಡಿ ಈ ತರ ಒಂದು ಮಿನಿಮಲ್ ವೇನಲ್ಲಿ ಒಂದು ಬ್ರ್ಯಾಂಡಿಂಗ್ ತರ ಮಾಡಿ ಚಾನಲ್ ಕೊಟ್ಟಿರೋದು. ಸೊ ಆಗ್ಲಿಂದ ಅದೇ ರೀತಿ ಮೇಂಟೈನ್ ಆಗಿದೆ ಇದು. ಹಾಗೆ ನನ್ನ ಚಾನಲ್ಗೆನೆ ನಾನು ಮಾಡ್ಕೊಂಡಿರ್ಲಿಲ್ಲ, ತಾಯಿಯವ್ರ ಚಾನಲ್ನ ಫಸ್ಟ್ ನಾನು ಮಾಡ್ಕೊಟ್ಟಿದ್ದು. ಅವ್ರದ್ದು ಲಾಂಗ್ ಫಾರ್ಮ್ ವಿಡಿಯೋಸ್ ಇದ್ದು, ಸೊ ಪ್ರವಚನ ಇದ್ದಿದ್ದಲ್ಲ, ಸೊ ಆಡಿಯೋನ ಫುಲ್ ಕಂಪ್ಲೀಟ್ ಆಗಿ ಕೇಳ್ಬಿಟ್ಟು ಎಡಿಟ್ ಮಾಡ್ಬೇಕಿತ್ತು. ಸೊ ಅದು ನನಗೆ ಸ್ವಲ್ಪ TDS ಕೆಲಸ ಆಗಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾನು ನಮ್ಮ ತಾಯಿಯವ್ರಿಗೇನೆ ಎಡಿಟಿಂಗ್ ಹೇಳ್ಕೊಟ್ಟೆ. ಅವ್ರು ಕೂಡ ಇಂಟ್ರೆಸ್ಟ್ ಆಗಿದ್ರು ಕಲಿಯಕ್ಕೆ. ಅವರು ಎಡಿಟಿಂಗ್ ಕಲ್ತ್ಕೊಂಡು ಇವಾಗವರೆಗೂ ಅವರೇ ಅವ್ರ ಚಾನಲ್ ಅಲ್ಲಿ ಏನೇನ್ ಕಾಂಟೆಂಟ್ ಹಾಕ್ಬೇಕು ರೆಕಾರ್ಡಿಂಗ್ ಮಾಡ್ಕೋತಾರೆ ಅಂಡ್ ಎಡಿಟಿಂಗ್ ಮಾಡ್ಕೋತಾರೆ, ಆಡಿಯೋ ಎಡಿಟಿಂಗ್. ಮುಂಚೆ ಅಷ್ಟು ಇಮೇಜ್ ಅದೆಲ್ಲ ಹಾಕಕ್ ಬರ್ತಿರ್ಲಿಲ್ಲ. ಸೊ ಇತ್ತೀಚೆಗೆ ಅದು ಕೂಡ ಕಲ್ತ್ಕೊಂಡು ಮಾಡ್ತಿದ್ದಾರೆ. ಅಂಡ್ ರೀಸೆಂಟ್ಲಿ ಅವ್ರ ಚಾನಲ್ ನೀವು ಡೀಟೇಲ್ಸ್ ಇಲ್ಲಿ ನೋಡ್ಬೋದು, 1070 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂಡ್ ಇವಾಗವರೆಗೆ ಅವರು ಹತ್ತತ್ರ 3000 ಮೇಲೆ ವಿಡಿಯೋಸ್ ಹಾಕಿದ್ದಾರೆ. ಅಂಡ್ ವಾಚ್ ಅವರ್ಸ್ ಕೂಡ ನೀವು ನೋಡ್ಬೋದು, ಅಂದ್ರೆ ವ್ಯೂಸ್.
280K ಅಂದರೆ ಹತ್ತತ್ರ ಒಂದು 3 ಲಕ್ಷ ಅಂತ ಅನ್ಕೊಳ್ಳಿ. ಸೊ 3 ಲಕ್ಷ ವ್ಯೂಸ್ ಅವ್ರ ಚಾನಲ್ನಲ್ಲಿದೆ ಆಲ್ರೆಡಿ. ಅವ್ರ ಚಾನಲ್ ಆಲ್ರೆಡಿ ಮಾನಿಟೈಸ್ ಆಗಿದೆ. 3.5 years ಆಗಿದೆ ಅವ್ರ ಚಾನಲ್ ಓಪನ್ ಮಾಡಿ. ಸೊ ಇದನ್ನ ನಾನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂದರೆ, ಯಾವುದೇ ಒಂದು ಸ್ಕಿಲ್ ಸೆಟ್ ಅಥವಾ ಇಂಟ್ರೆಸ್ಟೆಡ್ ಇರೋ ಕೆಲಸ ಮಾಡೋಕ್ಕೆ ಆಬ್ವಿಯಸ್ಲಿ ನಾವು ಟೈಮ್ ಕೊಡಬೇಕು. ಆ್ಯಂಡ್ ನಾವು ನಾರ್ಮಲ್ ಆಗಿ ಏನೋ ಒಂದು ಸ್ಟಾರ್ಟ್ ಮಾಡ್ತೀವಿ, ಅದು ಹೋಗ್ತಾ ಹೋಗ್ತಾ ಸ್ನೋಬಾಲ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ, ಆ ಥರ ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಫಸ್ಟು ನಾವು ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಇಂಟ್ರೆಸ್ಟ್ ಇಡಬೇಕು. ಸೊ ಇವಾಗ ನಾನು ನನ್ನ ಚಾನಲಲ್ಲಿ ಅಗೇನ್ ಇದನ್ನು ಮಾನಿಟೈಸ್ ಇರಲಿ ಅಥವಾ ಇದರಿಂದ ದುಡ್ಡು ಮಾಡಬೇಕು ಆ ಇಂಟೆನ್ಷನಲ್ಲಿ ಮಾಡಿಲ್ಲ. ಸೊ ನನಗೇನಂತ ಹೇಳಿದ್ರೆ, ಯಾರಿಗಾದ್ರೂ ಹೆಲ್ಪ್ ಆಗೋ ರೀತಿ ಮಾಹಿತಿ ಕೊಡಬೇಕು, ಅದಕ್ಕೋಸ್ಕರ ಮಾಡಿರೋದು. ಸೊ ಹಾಗಾಗಿ ನಂದು ಅಪ್ಲೋಡ್ಸ್ ಬಂದು ಅಷ್ಟು ರೆಗ್ಯುಲರ್ ಆಗಿಲ್ಲ. ಸೊ ಯಾವಾಗ ಟೈಮ್ ಸಿಗುತ್ತೆ, ಯಾವಾಗ ಇಷ್ಟ ಆಗುತ್ತೆ, ಇಲ್ಲ ಏನಾದರೂ ಒಂದು ಕಾಂಟೆಂಟ್ ನೋಡ್ತೀನಿ, ಸೊ ಇದನ್ನು ನಾನು ಶೇರ್ ಮಾಡ್ಬೇಕನ್ಸುತ್ತಲ್ಲ, ಆ ಟೈಮಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ನಮ್ಮ ತಾಯಿಯವ್ರು ಏನಂತ ಹೇಳಿದ್ರೆ, ಅವ್ರಿಗೆ ಸೇಮ್ ಅವ್ರ ಇಂಟೆನ್ಷನು ಅದೇ ರೀತಿ ಇರೋದು. ಅವ್ರಿಗೆ ಬುಕ್ಸ್ ಓದೋಕ್ಕೆ ಇಷ್ಟ, ಆಮೇಲೆ ಈ ಥರ ಪ್ರವಚನಗಳು ಆ್ಯಂಡ್ ದೇವ್ರ ಬುಕ್ ಓದೋದಿಷ್ಟ, ಸಿಂಗಿಂಗ್ ಇಷ್ಟ. ಸೊ ಹಾಗಾಗಿ ಅವರು ಇದೇ ಕೆಲಸದಲ್ಲಿ ತೊಡಗಿರ್ತಾರೆ. ಏನೇನು ಕಾಂಟೆಂಟ್ ಹಾಕೋಕ್ಕೆ ಇಷ್ಟನೋ ದೇವ್ ರಿಲೇಟೆಡ್ ಇದೆಲ್ಲ, ಬುಕ್ಸ್ ಓದೋದು ಯಾವ್ದಾದ್ರು ಇಷ್ಟ ಆಗುತ್ತೋ ಅದನ್ನು ಬೇರೆಯವ್ರಿಗೂ ಶೇರ್ ಮಾಡ್ಬೇಕಂದ್ಬಿಟ್ಟು ಅವರು ಈ ರೀತಿ ನಾನು ಚಾನೆಲ್ ಮಾಡಿ ಅಂತ ಹೇಳಿದ್ನಲ್ಲ, ಅಲ್ಲಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾರೆ. ಅವ್ರ ದಿವಸಕ್ಕೆ 5 ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಸೊ ಇಲ್ಲಿ ನಾನು ಸುಮ್ಮನೆ ಅವ್ರ ಚಾನೆಲ್ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು 7 hours ಆಗೋ, 8 hours ಆಗೋ, 9 hours ಆಗೋ. ಸೊ ಈ ರೀತಿ ಇದೆಲ್ಲ ರೆಗ್ಯುಲರಾಗಿ ಬೇರೆ ಬೇರೆ ಫಾರ್ಮ್ ಆಫ್ ಕಾಂಟೆಂಟು. ಸೊ ಇದು ಮಹಾಭಾರತದೊಂದು, ಅಯೋಧ್ಯಕಾಂಡ ಅಂತ, ಶ್ರೀಮದ್ ಭಾಗವತಮ್ ಅಂತ, ಅದಾದಮೇಲೆ ಸಾಂಗ್ ಹಾಡಿರೋದು ಕೂಡ ಒಂದು ಬರುತ್ತೆ. ಅಗೇನ್ ಇದು ಶ್ಲೋಕ ಇಲ್ಲೋದು ಇರುತ್ತೆ. ಅದು ಬಿಟ್ಟು ಶಾರ್ಟ್ಸ್ ಕೂಡ ನೋಡ್ಬೋದು ನೀವು. ಸೊ ಶಾರ್ಟ್ಸಲ್ಲಿ ಶ್ಲೋಕ ಚಾಂಟಿಂಗ್ ಅಂತ ಮಾಡಿದ್ದಾರೆ. ಸೊ ಈ ರೀತಿ ನೀವು ಒಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಕಾಂಟೆಂಟ್ ಯಾವ ಥರ ಹಾಕಬೇಕಂತ ಐಡಿಯಾಸ್ ಒಂದೊಂದ್ಸತಿ ಜನ್ರೇಟ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಎಕ್ಸಾಂಪಲು. 3 years ಮುಂಚೆ ನಾನು ಅವ್ರಿಗೆ ಎಡಿಟಿಂಗ್ ಹೇಳ್ಕೊಟ್ಟಿದ್ದು. ಅವ್ರ ಹೌಸ್ ವೈಫು, ಅವ್ರಿಗೆ ಈ ರೀತಿ ಪ್ರವಚನ ಹೇಳೋದ್ರಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು. ಅದನ್ನ ಅವರು ಸೋಷಿಯಲ್ ಪ್ರೆಸೆನ್ಸ್, ಆನ್ಲೈನ್ ಪ್ರೆಸೆನ್ಸ್ ತರ ಮಾಡ್ಕೊಂಡು ಇವಾಗ ಅವ್ರ ಚಾನಲ್ನ ಮಾನಿಟೈಸ್ ಮಾಡ್ಕೊಂಡಿದ್ದಾರೆ. ಹೇಳಕ್ಕಾಗಲ್ಲ, ಲೈಕ್ ನಾಳೆ ದಿನ ಅಗೇನ್ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ. ಸೊ ಮೇ ಬಿ ಮಾನಿಟೈಸ್ ಅಲ್ಲಿ ಏನಾದ್ರು ಮಾಡೋಕ್ಕಾಗತ್ತಾ, ಸ್ವಲ್ಪ ರಿಸರ್ಚ್ ಮಾಡ್ಬಿಟ್ಟು ನೋಡಿದ್ರೆ ಅಲ್ಲಿಂದ ಮೇ ಬಿ ಅವ್ರಿಗೆ ಒಂದು ರೆವೆನ್ಯೂ ಜನರೇಟ್ ಮಾಡಿಕೊಟ್ಟಿರೋ ತರ ಲೆಕ್ಕ ಬರುತ್ತೆ. ಸೊ ಇದು ಬಂದು ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಇದೊಂದು ಯೂಟ್ಯೂಬ್ ಚಾನಲ್ ಇದೆ, ಕ್ರಿಶ್ ವಿತ್ ಯಶ್ ಅಂತ ಹೇಳ್ಬಿಟ್ಟು. ಸೊ ಇವ್ರು ಕೂಡ ನನ್ನ ಸ್ಟೂಡೆಂಟು. ಇವ್ರು ಬಂದ್ಬಿಟ್ಟು ಮುಂಚೆ ಬರೀ ಯೂಟ್ಯೂಬ್ ನಲ್ಲಿ ಶಾರ್ಟ್ಸ್ ನ ಅಪ್ಲೋಡ್ ಮಾಡ್ತಿದ್ರು. ಸೊ ಮೊಬೈಲ್ ನಲ್ಲೇ ಅವ್ರ ಹತ್ರ ಒಂದು ಬೆಕ್ಕಿದೆ, ಆ ಬೆಕ್ಕದ ಕಾಂಟೆಂಟ್ ನ ಅವ್ರು ಮೇಜರ್ ಆಗಿ ಹಾಕ್ತಾ ಇದ್ದಿದ್ದು. ಅವರಿಗೆ ಡೀಟೇಲ್ ಆಗಿ ಈ ರೀತಿ ಎಡಿಟಿಂಗ್ ಅದೆಲ್ಲ ಬರ್ತಾ ಇರ್ಲಿಲ್ಲ. ಸೊ ಜನರಲ್ ಆಗಿ ಏನು ಮಾಡ್ತಿದ್ರು, ಅವ್ರ ಮೊಬೈಲ್ ಕ್ಯಾಮ್ರಾನಲ್ಲಿ ಶೂಟ್ ಮಾಡಿಬಿಟ್ಟು ವೀಡಿಯೋಸ್ನೆಲ್ಲ ಮೊಬೈಲ್ನಲ್ಲೇ ಯೂಟ್ಯೂಬ್ ಇದರಲ್ಲೇ ಎಷ್ಟು ಬೇಕೋ ಅಷ್ಟು ಟ್ರಿಮ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದು, ಇಲ್ಲಾಂದರೆ ಅವ್ರ ಮಕ್ಕಳನ್ನ ಕೇಳಿಬಿಟ್ಟು ಎಡಿಟ್ ಮಾಡ್ಕೊಳ್ಳೋದು, ಈ ಥರ ಮಾಡ್ತಿದ್ರು. ಆಮೇಲೆ ಒಂದಿನ ಅವ್ರಿಗೆ ಒಂಥರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬೇಕಲ್ಲ ಅಂತ ಹೇಳ್ಬಿಟ್ಟು ಅವರೇ ಡಿಸೈಡ್ ಮಾಡಿದ್ರು, ಓಕೆ ನಾನು ಎಡಿಟಿಂಗ್ ಕಲ್ತ್ಬಿಟ್ಟು ನಾನೇ ಸ್ವಂತವಾಗಿ ಅಪ್ಲೋಡ್ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಅವಾಗ ನನ್ನ ರೀಚ್ ಔಟ್ ಮಾಡಿದ್ರು. ಸೊ ನಾನು ಸೂಪರ್ ಪ್ರೂಫ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಸೊ ಅದ್ರ ಮೂಲಕ ನನಗೆ ರೀಚ್ ಔಟ್ ಆದ್ರು. ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಹೇಳ್ಕೊಟ್ಟೆ. ನನಗೆ ಕೂಡ ಮೊಬೈಲ್ ಎಡಿಟಿಂಗ್ ಬರಲ್ಲ. ಸೊ ಅವ್ರಿಗೆ ಹೇಳ್ಕೊಡ್ತಾ ನಾನು ಕಲ್ತ್ಕೊಂಡು, ಹಾಗೆ ನಾವು ಸಾಫ್ಟ್ವೇರ್ ಯೂಸ್ ಮಾಡಿರ್ತೀವಲ್ಲ ಸಿಸ್ಟಮ್ನಲ್ಲಿ, ನಾನು ಮುಂಚೆನೆ ಹೇಳಿರೋ ಥರ ನೀವು ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಕಲ್ತ್ಕೊಂಡ್ರೆ ಬೇರೆ ಕಡೆ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಸೆಟ್ಟಿಂಗ್ಸ್, ಅದು ಐಕಾನ್ಸ್, ಅದು ಸಿಮಿಲರ್ ಫಂಕ್ಷನಾಲಿಟಿನೇ ಇರುತ್ತೆ. ಸೊ ಹಾಗಾಗಿ ನನಗೆ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಯ್ತು. ಈ ತರ ಕೆಲ್ಸಗಳಲ್ಲಿ ಏನಂತ ಹೇಳಿದ್ರೆ ನಾವು ಅನ್ಕೊಳ್ಳೋ ತರ ಅಷ್ಟು ಕಾಂಪ್ಲಿಕೇಟೆಡ್ ತರ ಇರಲ್ಲ. ಮೇನ್ ಏನಂದ್ರೆ ನಾವು ಮಾತಾಡೋ ರೀತಿ, ಆಮೇಲೆ ಎಂಡ್ ರಿಸಲ್ಟ್. ಸೊ ಕ್ಲೈಂಟ್ಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಸಾಕಾಗುತ್ತೆ. ಸೊ ಇವ್ರಿಗೆ ಎಡಿಟಿಂಗ್ ಕಲಿಬೇಕಾಗಿತ್ತು. ಅಂಡ್ ಅಫ್ಕೋರ್ಸ್ ಅವ್ರಿಗೂ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೆ, ಲೈಕ್ ಮೊಬೈಲಲ್ಲಿ ನಾನು ಅಷ್ಟು ಯೂಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಓಕೆ ಇದ್ರು, ಲೈಕ್ ಕಲ್ತ್ಕೊಂಡು ಹೇಳ್ಕೊಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ ದ ಎಂಡ್ ಅವ್ರಿಗೆ ಫುಲ್ ನಾನು ಕ್ಲೀನಾಗಿ ಹೇಳ್ಕೊಟ್ಟಾದ್ಮೇಲೆ ಅವರು ತುಂಬ ಹ್ಯಾಪಿ ಆಗಿದ್ರು. ಯಾಕಂದರೆ ಅವ್ರಿಗೆ ಬೇಕಾಗಿರೋ ರಿಕ್ವೈರ್ಮೆಂಟು ಸ್ಯಾಟಿಸ್ಫೈ ಆಯಿತು, ಫುಲ್ಫಿಲ್ ಆಯಿತು ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ, ಇಲ್ಲಿ ನೋಡ್ಬೋದು 3 months ಮುಂಚೆ ನಾನು ಹೇಳ್ಕೊಟ್ಟಿದ್ದವ್ರಿಗೆ, ಅದಕ್ಕಿಂತ ಮುಂಚೆ ತುಂಬ ಕಮ್ಮಿ ಲಾಂಗ್ ಫಾರ್ಮ್ ವೀಡಿಯೋಸ್ ಇರೋದವ್ರದ್ದು. ಸೊ 3 months ಆದಮೇಲೆ ಇಲ್ಲಿ ನೋಡಿ ರೆಗ್ಯುಲರ್ ಆಗಿ ಅವರು ಲಾಂಗ್ ಫಾರ್ಮ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಶಾರ್ಟ್ಸು ರೆಗ್ಯುಲರ್ ಆಗಿ ಅವರು ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಬೇರೆಯವ್ರಿಗೆ ಹೇಳ್ಕೊಡುವಾಗ ನಿಮಗೂ ಕೂಡ ಕಲಿಯೋಕ್ಕೆ ಸಾಕಷ್ಟು ಸಿಗುತ್ತೆ. ನನಗೆ ಈ ಊರಿಂದ ಏನು ಕಲ್ತ್ಕೊಂಡೆ ಅಂದರೆ, ಸೊ ನಾನು ನಾರ್ಮಲ್ ಆಗಿ ಬರೀ
ಸಿಸ್ಟಮ್ ಇಂದ ಎಡಿಟಿಂಗ್ ಕಲಿಯೋದನ್ನ ಪುಷ್ ಮಾಡ್ತಿರ್ತೀನಿ ಎಲ್ರಿಗೂ, ಅಂದ್ರೆ ಸಿಸ್ಟಮ್ ಅಲ್ಲಿ ಕಲೀರಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಇವ್ರನ್ನ ಮೀಟ್ ಮಾಡೋವರೆಗೂ ನನಗೆ ಮೊಬೈಲ್ ಎಡಿಟಿಂಗ್ ಬರ್ತಾ ಇರಲಿಲ್ಲ. ಸೊ ನನಗೆ ಬರೀ ಸಿಸ್ಟಮ್ ನಲ್ಲಿರೋ ಎಡಿಟಿಂಗ್ ಬರ್ತಿತ್ತಲ್ಲ. ಅಂಡ್ ಜನರಲ್ ಆಗಿ ಎಡಿಟಿಂಗ್ ಮಾಡಿದ್ರೆ ಆದಷ್ಟು ಇಂಡಸ್ಟ್ರಿ ಲೆವೆಲ್ ಎಡಿಟಿಂಗ್ ಅಂದ್ರೆ ಇಂಡಸ್ಟ್ರಿ ಲೆವೆಲ್ ಸಾಫ್ಟ್ವೇರ್ಸ್ ನ ಯೂಸ್ ಮಾಡೋದು ಹೇಳ್ಕೊಡ್ತೀವಿ. ಯಾಕಂದ್ರೆ ನಾಳೆ ದಿನ ನೀವು ಬರೀ ಹಾಬಿ ಆಗಿ ಸ್ಟಾರ್ಟ್ ಮಾಡಿರ್ತೀರಾ, ಮೇ ಬಿ ಹೋಗ್ತಾ ಹೋಗ್ತಾ ನಿಮ್ಗೆ ಕಂಪ್ನಿನಲ್ಲಿ ಕೂಡ ವರ್ಕ್ ಮಾಡ್ಬೇಕಂತ ಆಸೆ ಆಗುತ್ತೆ. ಸೊ ಆ ಟೈಮಲ್ಲಿ ಹೆಲ್ಪ್ ಆಗ್ಲಿ ಅಂತ ನಾವು ಆ ತರ ಸಜೆಸ್ಟ್ ಮಾಡೋದು. ಸೊ ಇವ್ರ ಹತ್ರ ಹೋದ್ಮೇಲೆ ನಾನು ಅವ್ರಿಗೆ ಸ್ಟಾರ್ಟಿಂಗ್ ಸಿಸ್ಟಮ್ ನಲ್ಲಿ ಹೇಳ್ಕೊಡಕ್ ಟ್ರೈ ಮಾಡಿದೆ. ಬಟ್ ಅವ್ರಿಗೆ ಸಿಸ್ಟಮ್ ಯೂಸ್ ಮಾಡಿನೇ ಅಷ್ಟು ಅಭ್ಯಾಸ ಇರಲಿಲ್ಲ, ಅಂದ್ರೆ ಟಚ್ ಹೋಗ್ಬಿಟ್ಟಿತ್ತು, ತುಂಬಾ ಕಷ್ಟ ಆಗ್ತಿತ್ತು ಅವ್ರಿಗೆ. ಬಟ್ ಅವ್ರಿಗೆ ಮೊಬೈಲ್ ಅಲ್ಲಿ ವರ್ಕ್ ಮಾಡೋದು ತುಂಬಾ ಈಸಿ ಇತ್ತು. ಸೊ ಅದನ್ನ ನಾನು ಗಮನಿಸಿದೆ. ಅಂಡ್ ಅವ್ರು ಕೂಡ ಹೇಳಿದ್ರು ನಾನು ಮೊಬೈಲ್ ಅಲ್ಲಿ ತುಂಬಾ ಕಂಫರ್ಟ್ ಇದ್ದೀನಿ, ದಯವಿಟ್ಟು ಇದ್ರಲ್ಲೇ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಅಂಡ್ ಅವಾಗ ನಾನು ಅಬ್ಸರ್ವ್ ಮಾಡುವಾಗ ನನಗೆ ಗೊತ್ತಾಯ್ತು, ಓಕೆ ಮೊಬೈಲ್ ಅವ್ರು ಸಾಕಷ್ಟು ಕಂಫರ್ಟೇಬಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಅವಾಗ ನಾನು ಡಿಸೈಡ್ ಮಾಡಿದೆ, ಓಕೆ ಫೈನ್ ಮೊಬೈಲಲ್ಲೇ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು. ಅದು ನನಗೆ ಒಂದು ಲರ್ನಿಂಗ್. ಸೊ ಇವಾಗ ನಾನು ನನ್ನ ಕೋರ್ಸಸ್ ಯಾರಿಗಾದ್ರೂ ಆಫರ್ ಮಾಡುವಾಗ ನಾನು ಹೇಳ್ತೀನಿ, ಮೊಬೈಲ್ ಇದು ಕೂಡ ಹೇಳ್ಕೊಡ್ತೀನಿ, ಇಲ್ಲಾಂದ್ರೆ ಸಿಸ್ಟಮ್ದು ಕೂಡ ಹೇಳ್ಕೊಡ್ತೀನಿ, ನಿಮಗೇನು ರಿಕ್ವೈರ್ಮೆಂಟ್ ಇದೆ ಅದನ್ನ ಫಸ್ಟ್ ನಾನು ತಿಳ್ಕೊತೀನಿ. ಸೊ ಈ ರೀತಿ. ಸೊ ಇವ್ರು ಕೂಡ ಅಷ್ಟೇ ಸ್ವಲ್ಪ ಏಜ್ ಆಗಿರೋರೆ. ಸೊ ಅಂದ್ರೆ ನಮ್ಮ ತರ ಏನು 20-30 ಇಯರ್ಸ್ ಆ ತರ ಯಂಗ್ಸ್ಟರ್ಸ್ ಏನೆಲ್ಲ, ಏಜ್ ಆಗಿರೋರೆ ಎಡಿಟಿಂಗ್ ಕಲ್ತಿ ಅವರು ಕೂಡ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ನಾನು ಹೇಳೋದು, ಕಲಿಯಕ್ಕೆ ಯಾವುದೇ ರೀತಿಯಾದಂತ ಏಜ್ ಗ್ರೂಪ್ ಇಲ್ಲ. ಸೊ ನಿಮ್ಗೆ ಕಲಿಯೋ ಪ್ಯಾಷನ್ ಇರಬೇಕು, ಆಮೇಲೆ ಅದರಿಂದ ಏನ್ ಮಾಡ್ತೀರಾ ಅನ್ನೋದು ಕ್ಲಿಯರ್ ಐಡಿಯಾಸ್ ಇರಬೇಕು. ಇವಾಗ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಈ ನನ್ನ ಟೈಟಲ್ ಅನಿಮೇಷನ್ ವಿಡಿಯೋನಲ್ಲಿ ಒಬ್ರು ಕಾಮೆಂಟ್ ಹಾಕಿದ್ರು. ಸೊ ಇವ್ರು ಬಂದು US ಬೇಸ್ಡ್ ಇರೋರು, ಇಂಡಿಯನ್ಸ್ ಅವರೇನೆ. ಇವ್ರು ಬಂದು ರಂಗೋಲಿ ಡಿಸೈನ್ಸ್ ಎಲ್ಲ ಇದೆಲ್ಲ ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದರದ್ದು ಅನಿಮೇಷನ್ಸ್ ಮಾಡಬೇಕು, ಅಂದ್ರೆ ಕೋಲಮ್ ಅನಿಮೇಷನ್ ಅಂತ ಹೇಳ್ತಾರೆ ಅಥವಾ ರಂಗೋಲಿ ಅನಿಮೇಷನ್ ಅಂತ ಹೇಳ್ತಾರೆ. ಸೊ ಅದನ್ನ ಹೇಗ್ ಮಾಡೋದು ಅಂತ ನನ್ನ ಹತ್ರ ಕೇಳಿದ್ರು. ಅದಕ್ಕೆ ಅವ್ರಿಗೆ ಒಂದಷ್ಟು ಮಾಹಿತಿ ಕೊಟ್ಟಿದೆ. ಅಂದ್ರೆ ನನ್ನ ಚಾನೆಲ್ ಅಲ್ಲಿ ಆಲ್ರೆಡಿ ಅದ್ರ ಮೇಲೆ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ಬಟ್ ಅವರು ಕನ್ನಡ ಅರ್ಥ ಆಗ್ತಿರ್ಲಿಲ್ಲ, ಹಾಗಾಗಿ ನನಗೆ ಮೇಲ್ ಮಾಡ್ಬಿಟ್ಟು ನನಗೆ ದಯವಿಟ್ಟು ಹೇಳ್ಕೊಡಿ ಅಂತ ರೀಚ್ ಔಟ್ ಮಾಡಿದ್ರು. ಸೊ ನೆಕ್ಸ್ಟ್ ಅವರಿಗೆ ನಾನು ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವ್ರಿಗಂತಾನೆ ನಾನು ಇದೊಂದು ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡಿದೆ. ಸೊ ಇದು ಒಂದು ಕಂಪ್ಲೀಟ್ ಕೋಲಮ್ ಅನಿಮೇಷನ್ ಅಥವಾ ರಂಗೋಲಿ ಅನಿಮೇಷನ್ ಹೇಗ್ ಮಾಡೋದು ಅಂತ ಇನ್ ಡೆಪ್ತ್ ಡೀಟೇಲ್ ಆಗಿ ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡಿರೋದು. ಸೊ ನೀವಿಲ್ಲಿ ನೋಡ್ಬೋದು 106 ಪೇಜಸ್ ಇದೆ ಇದು. ಸೊ ಸ್ಟಾರ್ಟಿಂಗ್ ಇಲಸ್ಟ್ರೇಟರ್ ಇಂದ ಹಿಡಿದು ಆಫ್ಟರ್ ಎಫೆಕ್ಟ್ಸ್ ನಲ್ಲಿ ಹೇಗೆ ನೀವು ಅನಿಮೇಷನ್ ಮಾಡ್ಬೋದು, ಅದ್ರ ಜೊತೆಗೆ ಇದಾದ್ಮೇಲೆ ಬೈ ಚಾನ್ಸ್ ನೀವು ಬ್ಯಾಕ್ ಗ್ರೌಂಡ್ ಹಾಕಬೇಕು ಇಲ್ಲ ಟೆಕ್ಸ್ಟ್ ಏನಾದ್ರು ಹಾಕಬೇಕಂದ್ರೆ ಪ್ರೀಮಿಯರ್ ಪ್ರೋನಲ್ಲಿ ಅದನ್ನ ಹೇಗೆ ಆ್ಯಡ್ ಮಾಡೋದು ಅದೆಲ್ಲ ಡೀಟೇಲ್ ಆಗಿ ನಾನು ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಪ್ರೀಮಿಯರ್ ಪ್ರೋ ಆದಮೇಲೆ ನೆಕ್ಸ್ಟ್ ನಿಮಗೆ ಯೂಟ್ಯೂಬ್ ನಲ್ಲಿ ಹೇಗೆ ಅಪ್ಲೋಡ್ ಮಾಡೋದು, ಸೊ ಅವ್ರಿಗೆ ಅದು ಕೂಡ ಗೊತ್ತಿರಲಿಲ್ಲ. ಸೊ ಈ ಪರ್ಟಿಕ್ಯುಲರ್ ಒಂದು ಡಾಕ್ಯುಮೆಂಟೇಶನ್ ಅಲ್ಲಿ ನಾನು ಇನ್ ಡೀಟೇಲ್ ಯಾರಾದರೂ ಒಂದು ಈ ರೀತಿ ರಂಗೋಲಿ ಅನಿಮೇಷನ್ ಇಟ್ಕೊಂಡೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದ್ರೆ ಹೇಗೆ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಏನ್ ಯೂಟ್ಯೂಬ್ ಚಾನಲ್ ಮಾಡಬೇಕು, ಅಥವಾ ಸಾಕಷ್ಟು ಜನ 50+ ಇರೋರೆಲ್ಲ ಇರ್ತಾರೆ, ಅಂದ್ರೆ ಹಳೆ ಕಾಲದವರು ಮನೇಲಿ ಕೂತ್ಕೊಂಡು ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಈ ತರ ಏನಾದ್ರು ಒಂದು ಸ್ಕಿಲ್ ಸೆಟ್ಸ್ ಇರುತ್ತೆ ಅವ್ರಿಗೆ, ಡಿಸೈನ್ಸ್ ಬರೆಯೋದಿರ್ಲಿ ಇಲ್ಲ ಎಂಬ್ರಾಯ್ಡರಿ ಮಾಡೋದಿರ್ಲಿ, ಈ ತರ ಬೇರೆ ಬೇರೆ ರೀತಿಯಾದಂತ ಹ್ಯಾಂಡಿಕ್ರಾಫ್ಟ್ ಸ್ಕಿಲ್ಸ್ ಇರುತ್ತೆ. ಸೊ ಅದನ್ನ ಅವರು ಹೇಗೆ ಶೋಕೇಸ್ ಮಾಡ್ಕೋಬಹುದು ಯೂಟ್ಯೂಬ್ ಮೂಲಕ, ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ನನ್ನ ಸ್ಕಿಲ್ ಸೆಟ್ ನ ತೋರ್ಸ್ಕೊಳಕ್ ಅಂತ ಹೇಳ್ಬಿಟ್ಟು. ಸೊ ಈ ತರದ ಒಂದು ಡಾಕ್ಯುಮೆಂಟೇಶನ್ ನೀವೇನಾದ್ರೂ ರೆಫರ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಐಡಿಯಾಸ್ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ಇದು ಅವರ ಚಾನಲ್. ಸೊ ನಾನು ಹೇಳ್ಕೊಟ್ಟಾದ್ಮೇಲೆ ಇವಾಗ ಇದು ರೀಸೆಂಟ್ ಆಗಿ ಆಗಿರೋದು, 2 months ಬ್ಯಾಕ್ ಏನೋ ಅಪ್ಲೋಡ್ ಮಾಡಿರೋದು. ಇದು ನಮ್ಮ ಲಾಸ್ಟ್ ಕ್ಲಾಸ್ ಅವ್ರಿಗಿದ್ದು. ಸ್ಟಾರ್ಟಿಂಗ್ ಅಲ್ಲಿ ಟೆಕ್ಸ್ಟ್ ಹಾಕಿದ್ದಾರೆ, ಟೆಕ್ಸ್ಟ್ ಬೇಸಿಕ್ ಅನಿಮೇಷನ್ ಹಾಕಿದ್ದಾರೆ, ಆಮೇಲೆ ಈ ಡಿಸೈನ್ಸ್ನ ಇಲ್ಲಸ್ಟ್ರೇಟರಲ್ಲಿ ಅವರೇ ಬರೆದಿದ್ದಾರೆ, ಆಮೇಲೆ ಆನಿಮೇಷನ್ಸ್ ಮಾಡಿದ್ದಾರೆ, ನೆಕ್ಸ್ಟ್ ಮ್ಯೂಸಿಕ್ ಬೇಕಾಗಿರುವಂಥ ಮ್ಯೂಸಿಕ್ನ ಆ್ಯಡ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಹಾಗೆ ನಾನು ಹೇಳ್ಕೊಡೋ ಕ್ಲಾಸಸ್ ಇದೆಲ್ಲ ಕ್ರಾಶ್ ಕೋರ್ಸ್, ಇದೆಲ್ಲ ಬಂದ್ಬಿಟ್ಟು ಬೇಸಿಕ್ ನಿಮಗೆ ಸ್ಟಾರ್ಟ್ ಮಾಡೋಕ್ಕೆ. ಸೊ ಇದಿಷ್ಟು ಸಾಕಷ್ಟು ಜನರಿಗೆ ಇಷ್ಟು ಮಾಡೋಕ್ಕೆ ಬರಲ್ಲ, ಇವ್ರಿಗೆ ಬೇಕಾಗಿರೋದು ಈ ರಂಗೋಲಿ ಅನಿಮೇಷನ್ಸ್ನ ಕ್ರಿಯೇಟ್ ಮಾಡೋಕ್ಕೆ. ಸೊ ಅವರಿಗೆ ಆ ಗೋಲ್ ಸ್ಯಾಟಿಸ್ಫೈ ಆಯಿತು. ಸೊ ಅವರು ತುಂಬ ಖುಷಿಯಾಗಿದ್ರು. ಎಡಿಟಿಂಗ್ ಬಗ್ಗೆನೂ ಏನೂ ಗೊತ್ತಿಲ್ಲ, ಇಲ್ಲಸ್ಟ್ರೇಟ್ರು, ಆಫ್ಟರ್ ಎಫೆಕ್ಟ್ಸ್ ಇದೆಲ್ಲ ಏನೂ ಗೊತ್ತಿರಲಿಲ್ಲ. ಸೊ ಒಂದು 2 weeks ನಲ್ಲಿ ನಾನು ಅವ್ರಿಗೆ ಇಷ್ಟು ಅನಿಮೇಷನ್ ಮಾಡೋ ಥರ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇದಷ್ಟೇ ಅಲ್ಲ, ಇನ್ನು ಸಾಕಷ್ಟು ಬೇರೆ ಬೇರೆ ಎಕ್ಸಾಂಪಲ್ಸ್ ಕೂಡ ಇದೆ. ಇನ್ನೊಬ್ರು ಸ್ಟೂಡೆಂಟ್ ಕೂಡ ಇದ್ರು, ಅವರು ನನ್ನ ಹತ್ರ ಕಂಪ್ಲೀಟ್ ಕೋರ್ಸ್ ಕಲ್ತ್ಕೊಂಡು, ಅಂದ್ರೆ ಆಫ್ಟರ್ ಎಫೆಕ್ಟ್ಸ್ ಮೇಲೆ ಅಂಡ್ ಪ್ರೀಮಿಯರ್ ಪ್ರೋ ಈ ಥರದ್ದೆಲ್ಲ ಮೇಲೆ ಕಂಪ್ಲೀಟ್ ಕೋರ್ಸ್ ಕಲ್ತ್ಕೊಂಡು ನಾನು ಹೇಳ್ಕೊಡೋವಾಗ್ಲೇನೆ ಅವರು ಒಂದಷ್ಟು ಅವ್ರ ಫ್ಯಾಮಿಲಿ ಫಂಕ್ಷನ್ಸ್ದೆಲ್ಲ ವೀಡಿಯೋಸು ಇದನ್ನು ಹೇಗೆ ಮಾಡೋದು ಅದನ್ನು ಹೇಗೆ ಮಾಡೋದು ಅಂತೆಲ್ಲ ಕೇಳಿಬಿಟ್ಟು ಕಸ್ಟಮ್ ಆಗಿ ನಾವು ವೀಡಿಯೋಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತೆಲ್ಲ ತಿಳ್ಕೊಂಡ್ರು. ಅದನ್ನು ಕಲ್ತ್ಕೊಂಡು ಅವ್ರ ಫ್ಯಾಮಿಲಿನಲ್ಲೇ ಯಾವುದೋ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಒಂದು ವೀಡಿಯೋ ಕ್ರಿಯೇಟ್ ಮಾಡಿ
ನನ್ನ ಹತ್ರ ಹೇಳಿಸ್ಕೊಂಡು ಹಾಗೆ ಅವರು ಕೂಡ ಕಲ್ತ್ಕೊಂಡು ಬೇರೆಯವ್ರಿಗೆ ತೋರಿಸಿದ್ರು. ಸೊ ಅಲ್ಲಿಂದ ಅವ್ರ ಫ್ರೆಂಡ್ಸ್ ಯಾರೋ ಅವ್ರಿಗೆ ರೆಫರ್ ಮಾಡಿಬಿಟ್ಟು ನನಗೂ ಕೂಡ ಮಾಡಿಕೊಡು ಅಂತ ಕೇಳಿದ್ರು. ಸೊ ಅವರು ಅಲ್ಲಿಂದನೇ ಇಷ್ಟ ಆಗುತ್ತೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡಿದ್ರು. ಸೊ ನನ್ನ ಹತ್ರ ಕಲಿತಾ ಅವರೇ ಕೂಡ ಸೈಡಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ರು ಇದ್ರದ್ದು. ಸೊ ಈ ವಿಡಿಯೋ ಎಡಿಟಿಂಗ್ ಸ್ಕಿಲ್ ಬಂದ್ಬಿಟ್ಟು ನಿಮಗೆ ನಾಳೆ ದಿನ ಕೈ ಕೊಡಲ್ಲ, ಅಂದರೆ ನಿಮಗೆ ಯಾವಾಗಲೂ ಹೆಲ್ಪ್ಫುಲ್ ಆಗುತ್ತೆ ಆ ಥರದ್ದು ಸ್ಕಿಲ್ ಇದು. ಸೊ ಹೋಪ್ಫುಲಿ ಇದೆಲ್ಲ ಎಕ್ಸಾಂಪಲ್ಸ್ ಇಂದ ಸಾಕಷ್ಟು ಡೌಟ್ಸ್ ಕ್ಲಿಯರ್ ಆಗಿರುತ್ತೆ ಅನ್ಕೋತೀನಿ. ಸೊ ಯಾರ್ಯಾರಿಗೆ ವಿಡಿಯೋ ಎಡಿಟಿಂಗ್ ಇಂದ ಫ್ಯೂಚರ್ ಇದೆಯಾ, ಇಲ್ಲ ಏನ್ ಮಾಡ್ಬೋದು ಇದರಲ್ಲಿ, ಸೊ ಇಲ್ಲ ನಾನು ಆಲ್ರೆಡಿ ವಯಸ್ಸಾಗ್ಬಿಟ್ಟಿದೆ ಇವಾಗ್ಲೂ ಕಲಿಬೋದಾ, ನನಗೆ ಇದೆಲ್ಲ ಗೊತ್ತಾಗಲ್ಲ ಏನ್ ಮಾಡೋದು, ಸೊ ಈ ತರ ಸಾಕಷ್ಟು ಡೌಟ್ಸ್ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇವಾಗವರೆಗೂ ನನ್ನ ಸ್ಟೂಡೆಂಟ್ಸ್ ಏಜ್ ಗ್ರೂಪ್ ಬಂದ್ಬಿಟ್ಟು ಮೇಜರ್ ಆಗಿ ವಯಸ್ಸಾಗಿರೋರೇ ಇರೋದು. ಯಂಗ್ಸ್ಟರ್ಸ್ ಬಂದು ತುಂಬಾ ಕಮ್ಮಿ ನನ್ನ ಹತ್ರ ಹೇಳ್ಸ್ಕೊಂಡಿರೋದು, ಅಂದ್ರೆ ಅಟ್ಲೀಸ್ಟ್ ಸಿಕ್ಕಿರೋರು ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಇನ್ನ ಅಷ್ಟು ಮಾರ್ಕೆಟಿಂಗ್ ಮಾಡಿಲ್ಲ ನನ್ನ ಕ್ಲಾಸಸ್ ಬಗ್ಗೆ. ಸೆಕೆಂಡ್ ಸೆಟ್ ಆಫ್ ಕ್ಯಾಟಗರಿ ಬಂದ್ಬಿಟ್ಟು ಬೇಸಿಕ್ ಲೆವೆಲ್ ಎಡಿಟಿಂಗ್ ಕಲ್ತ್ಕೊಂಡು ನನಗೆ ಕೆಲಸ ಸಿಗುತ್ತಾ, ಇಲ್ಲಾಂದ್ರೆ ನನಗೆ ಬರೋದೇ ಬರೀ ಬೇಸಿಕ್ ಲೆವೆಲ್ ಎಡಿಟಿಂಗ್. ನನ್ಗೆ ಯಾವ್ದಾದ್ರು ಕಂಪ್ನಿಲಿ ಕೆಲಸ ಕೊಡ್ತಾರಾ, ಇಲ್ಲ ಆ ತರದ್ದು ಕೆಲಸ ಸಿಗೋ ಕಂಪ್ನಿಗಳಿದ್ಯಾ, ಬೇಸಿಕ್ ಲೆವೆಲ್ ಎಡಿಟಿಂಗ್ ಕಲ್ತ್ಕೊಂಡು ಯಾವ ರೀತಿ ನಾನು ಕೆಲಸನ ಹುಡುಕ್ಬೋದು, ಅಥವಾ ಯಾವ ರೀತಿ ಕೆಲಸ ಸಿಗುತ್ತೆ ನನಗೆ. ಸೊ ಈ ತರ ಒಂದಷ್ಟು ಡೌಟ್ಸ್ ಇರುತ್ತೆ. ಇದು ಸೆಕೆಂಡ್ ಸೆಟ್ ಆಫ್ ಕ್ಯಾಟಗರಿ. ಸೊ ಇಲ್ಲಿ ಒಂದು ವೆಬ್ಸೈಟ್ ಇದೆ ನೋಡಿ, ಆಂಟ್ ವಾಕ್ ಅಂತ ಹೇಳ್ಬಿಟ್ಟು. ಕೋವಿಡ್ ಟೈಮ್ ಅಲ್ಲಿ ನಾನು ಪಾರ್ಟ್ ಟೈಮ್ ಅಥವಾ ಇಂಟರ್ನ್ಶಿಪ್ಸ್ ಈ ತರದೆಲ್ಲ ಹುಡುಕ್ತಿದ್ದೆ ಎಡಿಟಿಂಗ್ ರಿಲೇಟೆಡ್. ಹಾಗೆ ನಾನು ಆಫ್ಟರ್ ಎಫೆಕ್ಟ್ಸ್ ಸ್ವಲ್ಪ ಜಾಸ್ತಿ ಫೋಕಸ್ಡ್ ಇದ್ದೆ. ಪ್ರೀಮಿಯರ್ ಪ್ರೋ ಈ ತರದ್ ಬೇಸಿಕ್ ಎಡಿಟಿಂಗ್ ಎಲ್ಲ ನಂಗೆ ಆಲ್ರೆಡಿ ಬಂದಿತ್ತು. ಸೊ ಆ ಟೈಮಲ್ಲಿ ಅಗೇನ್ ಕೋವಿಡ್ ಇತ್ತಲ್ಲ, ಸೊ ಮನೆಯಿಂದಾನೆ ಏನಾದ್ರು ಒಂದು ಮಾಡ್ಬೇಕಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೆ. ಅವಾಗ ನನಗೆ ಈ ಕಂಪ್ನಿ ಒಂದು ಸಿಕ್ತು, ಆಂಟ್ ವಾಕ್ ಅಂತ. ಅಂಡ್ ಆಫ್ ಕೋರ್ಸ್ ಇದಕ್ಕೆ ಮೋಸ್ಟ್ಲಿ ನಾನು ಇಂಟರ್ನ್ ಶಾಲಾನೋ ಇಲ್ಲಾಂದ್ರೆ ಏಂಜಲ್ ಲಿಸ್ಟ್ ಅಂತೇನೋ ವೆಬ್ಸೈಟ್ಸ್ ಇತ್ತು. ಸೊ ಅಲ್ಲಿಂದ ಎಲ್ಲೋ ನಾನು ರಿಕ್ವೈರ್ಮೆಂಟ್ ಹಾಕಿದ್ರು, ಅಲ್ಲಿ ಅಪ್ಲೈ ಮಾಡುವಾಗ ನನಗೆ ಸಿಕ್ತು. ಇದನ್ನ ಯಾಕೆ ತೋರಿಸ್ತಿದ್ದೀನಿ ಅಂದ್ರೆ, ಇವ್ರ ಕಂಪ್ನಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಕಾರ್ಪೊರೇಟ್ ಎಸ್ಟಾಬ್ಲಿಷ್ಡ್ ಪೀಪಲ್ಸ್ ಗಳೆಲ್ಲ ಇರ್ತಾರಲ್ವಾ, ಸೊ ಇವಾಗ IT ಸೆಕ್ಟರ್ ನಲ್ಲೆಲ್ಲ ಇರೋರು 10 years ಪ್ಲಸ್ 30 years ಪ್ಲಸ್ ಕೆಲಸ ಮಾಡಿರ್ತಾರೆ. ಸೊ ಅವರ ಎಕ್ಸ್ಪೀರಿಯನ್ಸ್ ನೆಲ್ಲ ಇವರು ಒಂದು ಇಂಟರ್ವ್ಯೂ ಮುಖಾಂತರ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇವ್ರ IT ಅವ್ರ ಪ್ರೊಫೆಷನಲ್ಸ್ ಯಾರ್ಯಾರು ಇರ್ತಾರೋ ಪರ್ಸನಲ್ಸ್, ಅವ್ರು ಬಂದ್ಬಿಟ್ಟು ಇವ್ರಿಗೆ ರೀಚ್ ಔಟ್ ಆಗ್ತಾರೆ ಇವ್ರ ಕಂಪ್ನಿ ಅವ್ರಿಗೆ. ಸೊ ಇವ್ರದ್ದು ಲಿಂಕ್ಡ್ಇನ್ ಪ್ರೊಫೈಲ್ ಬ್ಯಾಕ್ ಗ್ರೌಂಡ್ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಅದ್ರ ಸುತ್ತ ಒಂದು ಕ್ವೆಶನರ್ಸ್ ಅಥವಾ ಕ್ವಶನ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಸೊ ಅದನ್ನ ಒಂದು ಝೂಮ್ ಮೀಟಿಂಗ್ ತರ ಹಾಕ್ಬಿಟ್ಟು ಅಲ್ಲಿ ಆ ಕ್ವಶನ್ಸ್ ನ ಕೇಳ್ತಾರೆ. ಅಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರ ಎಕ್ಸ್ಪರ್ಟೀಸ್ ನ ಹೇಳ್ತಾ ಹೋಗ್ತಾರೆ. ಸೊ ಒಂದ್ ರೀತಿ ಹೇಳ್ಬೇಕಂದ್ರೆ ಈ ವೀಕೆಂಡ್ ವಿತ್ ರಮೇಶ್ ಸಾಧಕರ ಸೀಟ್ ಅಂತ ಹೇಳ್ಬೋದು. ಅಂದ್ರೆ ಎಕ್ಸಾಕ್ಟ್ ಆಗಿ ಅದಲ್ಲ, ಬಟ್ ನಿಮ್ಗೊಂದು ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಇವ್ರ ವರ್ಕ್ ಏನಂತ ಹೇಳಿದ್ರೆ, ಡೈಲಿ ನಮ್ಗೆ ಒಂದು ಎಕ್ಸೆಲ್ ಶೀಟ್ ಬರುತ್ತೆ. ಎಕ್ಸೆಲ್ ಶೀಟ್ ಅಲ್ಲಿ ಒಂದು ವಿಡಿಯೋ ಡೌನ್ಲೋಡ್ ಲಿಂಕ್ ಕೊಟ್ಟಿರ್ತಾರೆ. ಅಗೇನ್ ಇದೆಲ್ಲ ತುಂಬಾ ಶಾರ್ಟ್ ಫಾರ್ಮ್ ವಿಡಿಯೋಸ್. ಸೊ ಒಂದು 30 ಕ್ವಶನ್ಸ್ ಕೇಳ್ತಾರೆ ಅನ್ಕೊಳ್ಳಿ. ಸೊ ಪ್ರತಿ ಕ್ವಶನ್ ಆನ್ಸರ್ಸ್ ಸೆಕ್ಷನ್ ಇರುತ್ತಲ್ಲ ವಿಡಿಯೋನಲ್ಲಿ, ಅದನ್ನ ಕಟ್ ಮಾಡಿ ನಮ್ಗೆ ಎಕ್ಸೆಲ್ ಶೀಟ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತಾರೆ. ಅದರಲ್ಲಿ ನಿಮ್ಗೆ ಟೈಮ್ ಫ್ರೇಮ್ ಎಲ್ಲಿಂದ ಎಲ್ಲಿವರೆಗೆ ಕಟ್ ಮಾಡಬೇಕು, ಎಲ್ಲಿಂದ ಎಲ್ಲಿವರೆಗೆ ಜಾಯಿನ್ ಮಾಡಬೇಕು, ಇದನ್ನ ಕ್ಲೀನ್ ಆಗಿ ಡೀಟೇಲ್ ಆಗಿ ಅವರು ಎಕ್ಸೆಲ್ ಶೀಟ್ ನ ಕೊಟ್ಟಿರ್ತಾರೆ. ಸೊ ಎವ್ರಿ ಡೇ ನಿಮಗೆ ಇಷ್ಟು ವಿಡಿಯೋಸ್ ಅಂತ ಎಡಿಟ್ ಮಾಡ್ಬೇಕಂತಿರುತ್ತೆ. ಸೊ ಮೇ ಬಿ ಒಂದೊಂದು ದಿನ 8 ವಿಡಿಯೋಸ್ ಬರ್ಬೋದು, 10 ವಿಡಿಯೋಸ್ ಬರ್ಬೋದು, ಇಲ್ಲ 20 ವಿಡಿಯೋಸ್ ಬರ್ಬೋದು. ಸೊ ಸಿನ್ಸ್ ಪಾರ್ಟ್ ಟೈಮ್ ವರ್ಕ್ ಆಗಿರೋದ್ರಿಂದ ಮೇ ಬಿ ಅರೌಂಡ್ 10 ವಿಡಿಯೋಸ್ ಒಳಗಡೆ ಅಂತ ಅನ್ಕೋತೀನಿ, ಮರ್ತೋಗ್ಬಿಟ್ಟಿದ್ದೀನಿ, ತುಂಬಾ ವರ್ಷಗಳಿಂದ ಮಾಡಿರೋದು. ಇದಕ್ಕೆ ಅವ್ರು ಸ್ಯಾಲ್ರಿ ಕೊಡ್ತಾ ಇದ್ದಿದ್ದು 12,000 ಇಲ್ಲ 1,000 6,000 ಆ ಥರ ಅನ್ಕೋತೀನಿ. ಪಾರ್ಟ್ ಟೈಮ್ ಅಲ್ವಾ, ಸೊ ಅರ್ಧ ಕೊಡ್ತಿದ್ರು. ನನಗೆ ಅವರು ಫುಲ್ ಟೈಮ್ ಅಂತ ಹಾಕೊಂಡ್ಬಿಟ್ಟಿದ್ರು. ಸೊ ಹಾಗಾಗಿ 12,000 ಏನೋ ಇತ್ತು ಸ್ಯಾಲ್ರಿ. ಸೊ ನೀವು ನೋಡ್ಬೋದು, ಅಂದ್ರೆ ಸಿಂಪಲ್ ಬೇಸಿಕ್ ಕಟ್ ಎಡಿಟ್ ವರ್ಕ್ ಅಷ್ಟೇ ಇದ್ದಿದ್ದು. ಸೊ ನೀವು ವಿಡಿಯೋನ ಇಂಪೋರ್ಟ್ ಮಾಡ್ತೀರಾ, ಒಂದ್ ಸಿಂಗಲ್ ವಿಡಿಯೋ ಟೈಮ್ ಕೋಡ್ ಕೊಟ್ಟಿರ್ತಾರೆ, ಆ ಟೈಮ್ ಕೋಡ್ಗೆ ಹೋಗ್ತೀರಾ, ಕಟ್ ಮಾಡ್ತೀರಾ, ಬೇಡದೇ ಇರೋ ಪೋರ್ಷನ್ ಡಿಲೀಟ್ ಮಾಡ್ತೀರಾ, ಜಾಯಿನ್ ಮಾಡ್ತೀರಾ, ಇಷ್ಟೇ ಕೆಲಸ ಇರೋದು. ಸೊ ಈ ಕೆಲಸ ನಿಮಗೆ ಮೇ ಬಿ 4 hours ಇಲ್ಲ 8 hours ತಗೊಳುತ್ತೆ. ನೀವು ಫಾಸ್ಟ್ ಆಗಿದ್ರೆ ಮೇ ಬಿ ಇನ್ನೂ ಬೇಗ ಮುಗಿಯುತ್ತೆ. ಸೊ ಇದಕ್ಕೆ ನಿಮಗೆ ಆರಾಮಾಗಿ 6,000 to 12,000 ತಿಂಗಳಿಗೆ ಸಂಬಳ ಇದ್ದಿದ್ದು. ಅಗೇನ್ ಇದೆಲ್ಲ ಸ್ಟಾರ್ಟಿಂಗ್ ಫೇಸಸ್ ನಾನು ಹೇಳ್ತಿರೋದು. ಸೊ ನಿಮಗೆ ಈ ಫೀಲ್ಡೇ ಗೊತ್ತಿಲ್ಲ, ಈ ಫೀಲ್ಡ್ ಅಲ್ಲಿ ನೀವು ಎಡಿಟಿಂಗ್ ಬೇಸಿಕ್ ಲೆವೆಲ್ ಕಲ್ತ್ಕೋತೀರಾ, ಅದರಿಂದ ನಿಮ್ಗೆ ಏನಾದ್ರು ಕೆಲಸ ಸಿಗುತ್ತಾ ಅಂತ ಸಾಕಷ್ಟು ಜನರಿಗೆ ಡೌಟ್ಸ್ ಇರುತ್ತೆ. ಈ ಎಕ್ಸಾಂಪಲ್ ಮುಖಾಂತರ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕೆಲಸ ಇದೆ, ನಿಮ್ಗೆ ಬೇಸಿಕ್ ಲೆವೆಲ್ ಎಡಿಟಿಂಗ್ ಕಲ್ತ್ಕೊಂಡ್ರೆ ಅಷ್ಟೇ ಸಾಕು, ನಿಮ್ಗೆ ಆರಾಮಾಗಿ ಕೆಲ್ಸಗಳು ಬೇಜಾನಿದೆ. ಅಂಡ್ ಇತ್ತೀಚೆಗೆ ಕಾಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಆಗಿರೋದ್ರಿಂದ ಎಡಿಟರ್ಸ್ ಅವ್ರಿಗೂ ಕೂಡ ಸಾಕಷ್ಟು ಕೆಲಸ ಅವೈಲಬಲ್ ಇರುತ್ತೆ. ನಿಮ್ ಎಡಿಟಿಂಗ್ ತುಂಬಾ ಚೆನ್ನಾಗಿದೆ ಅಂದ್ರೆ ಹೋಗ್ತಾ ಹೋಗ್ತಾ ಇಂಪ್ರೂವ್ ಮಾಡ್ಕೋತೀರಾ ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ ಯೂಟ್ಯೂಬರ್ಸ್ ಅವ್ರಿಗೇನೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೋಷಿಯಲ್ ಮೀಡಿಯಾ ಮುಖಾಂತರ. ಇಲ್ಲಾಂದ್ರೆ ನಿಮ್ಮ ಮನೇಲೆ ನಿಮ್ಮ ತಾಯಿಯವ್ರು ಇರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿನಲ್ಲೇ ಯಾರಾದ್ರೂ ಒಂದೇನಾದ್ರೂ ಸ್ಕಿಲ್ಸ್ ಇರುತ್ತಲ್ಲ, ಅದನ್ನೇ ನೀವು ಎಡಿಟ್ ಮಾಡಿಬಿಟ್ಟು ಆನ್ಲೈನ್ ಅಲ್ಲಿ ಪೋಸ್ಟ್ ಮಾಡ್ಬೋದು. ಸೊ ಅಲ್ಲಿಂದ ಯಾರಾದ್ರೂ ನೋಡ್ತಾರೆ ನಿಮ್ಮ ಎಡಿಟಿಂಗ್ ಸ್ಟೈಲ್ ಇಷ್ಟ ಆಗುತ್ತೆ, ಅವ್ರು ಅಪ್ರೋಚ್ ಮಾಡ್ತಾರೆ ನಿಮಗೆ, ಸೊ ಬನ್ನಿ ನಮ್ಮ ಜೊತೆ ವರ್ಕ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಆನ್ಲೈನ್ ಪ್ಲಾಟ್ಫಾರ್ಮ್ನ ಕ್ಲೀನಾಗಿ ಯೂಸ್ ಮಾಡ್ಕೊಂಡ್ರೆ
ನಿಮ್ಗೆ ಕೆರಿಯರ್ ವೈಸ್ ಕೂಡ ಗ್ರೋತ್ ಇರುತ್ತೆ, ಪರ್ಸನಲ್ ಗ್ರೋತ್ ಕೂಡ ಇರುತ್ತೆ. ಸೊ ಇದಿಷ್ಟು ಬಂದ್ಬಿಟ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಎಡಿಟಿಂಗ್ ಕಲ್ತ್ರೆ ಫ್ಯೂಚರ್ ಇದೆಯಾ, ಬೇಸಿಕ್ ಲೆವೆಲ್ ಎಡಿಟಿಂಗ್ ಕಲ್ತ್ರೆ ಕೆಲ್ಸಗಳು ಸಿಗುತ್ತಾ, ಇನ್ನ ಬೇರೆ ಬೇರೆ ಏನೇನ್ ಡೌಟ್ಸ್ ಇದೆ, ಹೋಪ್ಫುಲಿ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಥರ್ಡ್ ಸೆಟ್ ಆಫ್ ಕ್ಯಾಟಗರಿ ಡೌಟ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಆನ್ಲೈನ್ ಕೋರ್ಸಸ್ ಹೇಗ್ ನಾವು ನಂಬೋದು ಅಂದ್ರೆ, ಸಾಕಷ್ಟು ಜನರಿಗೆ ಆಫ್ಲೈನ್ ಕೋರ್ಸಸ್ ಅಭ್ಯಾಸ ಆಗಿರುತ್ತೆ. ಆಫ್ಲೈನ್ ಕೋರ್ಸಸ್ ಅಂದ್ರೆ ಇನ್ಸ್ಟಿಟ್ಯೂಟ್ ಹೋಗ್ಬಿಟ್ಟು ಕಲಿಯೋದು. ಹಾಗೆ ಇನ್ಸ್ಟಿಟ್ಯೂಟ್ ಅಂದ್ರೆ ಮೇ ಬಿ ಡಿಸೈನ್ ಸ್ಕೂಲ್ ಆಗಿರ್ಬೋದು, ಕಾಲೇಜಸ್ ಇರ್ಬೋದು, ಈ ತರದ್ದು. ಆನ್ಲೈನ್ ಅಲ್ಲಿ ಕಲ್ತಂಗಿರುತ್ತಾ, ಫಿಸಿಕಲ್ ಆಗಿ ಹೋಗ್ಬಿಟ್ಟು ಅಲ್ಲೇ ಕಲಿಬೇಕಲ್ವಾ. ಆನ್ಲೈನ್ ಕೋರ್ಸಸ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಹಾಕಿರ್ತಾರೆ, ಅದನ್ನ ಹೇಗ್ ನಂಬೋದು, ಕರೆಕ್ಟ್ ಆಗಿರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು, ಇಲ್ಲ ಅವ್ರು ಯಾವ ರೀತಿ ಹೇಳ್ಕೊಡ್ತಾರೆ. ಸೊ ಈ ರೀತಿ ಅಗೇನ್ ಇದ್ರ ರಿಲೇಟೆಡ್ ಸಾಕಷ್ಟು ಡೌಟ್ಸ್ ಗಳಿರುತ್ತೆ. ನಾನು ಸುಮ್ನೆ ಒಂದಷ್ಟು ಪಿನ್ ಪಾಯಿಂಟ್ ಮಾಡ್ತಿರೋದು. ಇವಾಗ ಕಲಿಯೋ ರೀತಿಗೆ ಬಂದ್ರೆ, ಸಾಕಷ್ಟು ಜನ ಈಗ್ಲೂ ಕೂಡ ಆಫ್ಲೈನ್ ಕ್ಲಾಸಸ್ ನ ಪ್ರಿಫರ್ ಮಾಡ್ತಾರೆ. ಮೇ ಬಿ ಒನ್ ಆಫ್ ದ ರೀಸನ್ ಬಂದು ಅವ್ರ ಮನೇಲಿ ಸಿಸ್ಟಮ್ ಇರಲ್ಲ, ಅದಕ್ಕೋಸ್ಕರ ಅಟ್ಲೀಸ್ಟ್ ಇಲ್ಲಿ ಬಂದು ಕಲ್ತಾಗ ಸಿಸ್ಟಮ್ ಇರುತ್ತೆ, ಆ ರೀತಿ ನಾನು ಕಲಿಬಹುದು. ದಟ್ಸ್ ಓಕೆ, ಒಂದ್ ರೇಂಜ್ಗೆ ವ್ಯಾಲಿಡ್ ರೀಸನ್ ಇರುತ್ತೆ. ಬಟ್ ಸಿಸ್ಟಮ್ ಇರೋರು ಅವ್ರು ಕೂಡ ಸಾಕಷ್ಟು ಸತಿ ಫಿಸಿಕಲ್ ಕ್ಲಾಸಸ್ ಪ್ರಿಫರ್ ಮಾಡ್ತಾರೆ. ಅದ್ ಬಿಟ್ಟು ಸಾಕಷ್ಟು ಜನರು ಡಿಸೈನ್ ಸ್ಕೂಲ್ ಅಥವಾ ಕಾಲೇಜ್ ಹೋಗ್ಬಿಟ್ಟೆ ಕಲಿಬೇಕಾ, ಈ ತರದ್ದೆಲ್ಲ ಡೌಟ್ಸ್ ಇರುತ್ತೆ. ನನಗೆ ಪರ್ಸನಲ್ ಆಗಿ ಕೇಳಿದ್ರೆ ನಾನು ಪ್ರಿಫರ್ ಮಾಡೋದೇನಂತ ಹೇಳಿದ್ರೆ, ಆನ್ಲೈನ್ ಇಂದ ಕಲೀರಿ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ, ನೀವು ಡಿಸೈನ್ ಸ್ಕೂಲ್, ಇನ್ಸ್ಟಿಟ್ಯೂಟ್ ಈ ತರದಕ್ಕೆ ಹೋದ್ರೆ ಅಂಟಿಲ್ ಅಂಡ್ ಅನ್ಲೆಸ್ ತುಂಬಾ ಹೈಲಿ ರೆಪ್ಯೂಟೆಡ್ ಡಿಸೈನ್ ಕಾಲೇಜ್ ಇದ್ರೆ ಪರವಾಗಿಲ್ಲ. ಸುಮ್ನೆ ಈ ಮೀಡಿಯಾಕರ್ ಸುಮ್ನೆ ಹೊಸದಾಗಿ ಏನೋ ಸ್ಟಾರ್ಟ್ ಆಗಿರುತ್ತೆ, ಅಷ್ಟು ಹೆಸರು ಮಾಡಿರಲ್ಲ. ಸೊ ಈ ತರದ ಕಾಲೇಜ್ಗಳಿಗೆಲ್ಲ ನೀವು ಹೋದ್ರೆ ವ್ಯಾಲ್ಯೂ ಇರಲ್ಲ. ಯಾಕಂದ್ರೆ ಮೇ ಬಿ ಅಲ್ಲಿರೋ ಎಜುಕೇಶನ್ ಅಂದ್ರೆ ಅಲ್ಲಿ ನಿಮಗ್ ಸಿಗೋ ಎಜುಕೇಶನ್ ಅಷ್ಟು ಚೆನ್ನಾಗಿಲ್ದೆ ಇರ್ಬೋದು. ಅಂಡ್ ನೀವು ಒಂದು ಕಾಲೇಜಿಂದ ಆಚೆ ಬರ್ತಿದ್ದೀರಾ, ಎಸ್ಪೆಷಲಿ ಡಿಸೈನ್ ರಿಲೇಟೆಡ್ ಅಂದ್ರೆ ಅದಕ್ಕೊಂದು ವೈಟೇಜ್ ಇರಬೇಕು. ಸೊ ಅದು ಯಾವ ತರ ಅಂತ ಹೇಳಿದ್ರೆ, ಇವಾಗ ನೀವು IIT ಮಾಡಿದ್ರೆ, IIT ಡೆಲ್ಲಿ, ಕಾನ್ಪುರ್ ಇಲ್ಲ ಮಡ್ರಾಸ್ ಇಂದ ಮಾಡಿದ್ರೇನೆ ವೇಟೇಜ್ ಇರೋದು. ಅದಕ್ಕೆ ನೀವು ಬೇರೆ ಈ ಸೆಕೆಂಡ್ ಗ್ರೇಡ್ ಇಲ್ಲ ಥರ್ಡ್ ಗ್ರೇಡ್ ಕಾಲೇಜಸ್ ಇಂದ, IIT ಕಾಲೇಜಸ್ ಇಂದ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಅಷ್ಟು. ಆ ರೀತಿ ಅಸ್ಯೂಮ್ ಮಾಡ್ಕೊಳ್ಳಿ ನೀವು. ಯಾಕಂದ್ರೆ ಆ ತರದ ಡಿಸೈನ್ ಸ್ಕೂಲ್ ಅಲ್ಲಿ ಕೊಡೋ ಲೆಸನ್ಸ್ ಬೇರೆ ತರ ಇರುತ್ತೆ, ಈ ತರದ ಕಾಲೇಜಸ್ ಗಳಲ್ಲಿ ಕೊಡೋ ಲೆಸನ್ಸ್ ಬೇರೆ ತರ ಇರುತ್ತೆ. ಅಗೇನ್ ಇದೆಲ್ಲ ನನ್ಗೆ ಒಂದಷ್ಟು ಫ್ರೆಂಡ್ಸ್ ಇಲ್ಲ ನಮ್ ಕಸಿನ್ ಕೂಡ ಹೋಗಿದ್ದಾನೆ. ಸೊ ಅವರೆಲ್ಲ ನಮ್ಗೆ ಕೊಟ್ಟಿರೋ ಫೀಡ್ಬ್ಯಾಕ್ ಇಂದ ನನಗೆ ಗೊತ್ತಿರೋದು. ಇದು ಬಿಟ್ಟು ನಿಮ್ಗೆ ಆನ್ಲೈನ್ ಅಲ್ಲಿ ಕಲ್ತ್ರೆ ಸಾಕಷ್ಟು ರಿಸೋರ್ಸಸ್ ಇದೆ, ಅಂಡ್ ಸಾಕಷ್ಟು ಒಳ್ಳೊಳ್ಳೆ ಕಾಂಟೆಂಟ್ ಕ್ರಿಯೇಟರ್ಸ್ ಇದಾರೆ, ಅಂಡ್ ಸಾಕಷ್ಟು ಒಳ್ಳೊಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಇದಾರೆ. ಅಂದ್ರೆ ಅವ್ರು ನಿಮ್ಗೆ ಹೆಲ್ಪ್ ಮಾಡಕ್ ರೆಡಿಗಿರ್ತಾರೆ. ಸೊ ಅವ್ರನ್ನ ನೀವು ಹುಡುಕ್ಬೇಕಷ್ಟೇ. ಅಂಡ್ ಹುಡ್ಕೋದು ಕೂಡ ಅಷ್ಟೇ ತುಂಬಾ ಈಸಿ. ಆಲ್ರೆಡಿ ಎಷ್ಟೊಂದು ಕ್ರಿಯೇಟರ್ಸ್ ಇದಾರೆ. ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಯಾವ್ದಾದ್ರು ಒಂದ್ ಕ್ರಿಯೇಟರ್ ಹೇಳ್ಕೊಡೋ ರೀತಿ ನಿಮಗೆ ಇಷ್ಟ ಆಗುತ್ತೆ. ಸೊ ಅವ್ರನ್ನ ಫಾಲೋ ಮಾಡಿ, ಅವ್ರದ್ದು ಕಾಂಟೆಂಟ್ಸ್ ನ ನೋಡ್ತಾ ಇರಿ, ಅವ್ರನ್ನ ಸೋಷಿಯಲ್ ಮೀಡಿಯಾನಲ್ಲಿ ರೀಚ್ ಔಟ್ ಮಾಡಕ್ ಟ್ರೈ ಮಾಡಿ. ಅಂಡ್ ಅಗೇನ್ ಆದಷ್ಟು ಏನಂತ ಹೇಳಿದ್ರೆ, ಸ್ಪ್ಯಾಮ್ ಮಾಡಕ್ ಹೋಗ್ಬೇಡಿ. ನಿಮ್ಗೇನ್ ಡೌಟ್ಸ್ ಇರುತ್ತೋ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಜೆನ್ಯೂನ್ ಆಗಿ ಕೇಳಿ. ಯಾಕಂದ್ರೆ ಎಲ್ರು ಅವ್ರದೇ ಕೆಲ್ಸಗಳಲ್ಲಿ ಬಿಸಿಗಿರ್ತಾರೆ. ಅಂಡ್ ಮೇ ಬಿ ದಿನಕ್ಕೆ ಅವ್ರಿಗೆ ಎಷ್ಟೊಂದ್ ಜನ ಮೆಸೇಜ್ ಮಾಡ್ತಿರ್ತಾರೆ. ಸೊ ಮೇ ಬಿ ಒಂದ್ಸತಿ ನಿಮಗೆ ಮೆಸೇಜ್ ರಿಪ್ಲೈ ಮಾಡಿಲ್ಲ ಅಂದ್ರೆ ಸ್ವಲ್ಪ ದಿನ ಟೈಮ್ ಕೊಡಿ, ಆಮೇಲೆ ರಿಪ್ಲೈ ಮಾಡಿ ಮತ್ತೆ. ಸೊ ಈ ರೀತಿ ಮಾಡಕ್ ಹೋಗಿ. ಇಲ್ಲಾಂದ್ರೆ ಅವ್ರ ಕಮ್ಯುನಿಟೀಸ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಆ ತರ ಕಮ್ಯುನಿಟೀಸ್ ಜಾಯ್ನ್ ಆಗಿ ಅಲ್ಲಿ ಏನಾದ್ರು ಕೇಳಿ. ಎಕ್ಸಾಕ್ಟ್ಲಿ ಅವರೇ ರಿಪ್ಲೈ ಮಾಡಿಲ್ಲ ಅಂದ್ರೆ ಬೇರೆಯವರು ಯಾರಾದ್ರೂ ನಿಮಗೆ ಹೆಲ್ಪ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಈ ರೀತಿ ನೀವು ಕಲಿಯಕ್ ಸ್ಟಾರ್ಟ್ ಮಾಡ್ಬೇಕು. ನೆಕ್ಸ್ಟ್ ಬಂದು ಈ ರೀತಿ ಟ್ಯುಟೋರಿಯಲ್ಸ್ ನ ನೋಡಿ ಕಲಿಯೋದು. ಇಲ್ಲಾಂದ್ರೆ ಈ ಯುಡಮಿ, ಸ್ಕಿಲ್ ಶೇರು, ಈ ತರ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತಲ್ಲ, ಅದನ್ನ ನೋಡಿ ಕಲಿಯೋದಕ್ಕೂ ಒನ್ ಆನ್ ಒನ್ ಇನ್ ಪರ್ಸನ್ ಕ್ಲಾಸಸ್ ಇರುತ್ತಲ್ಲ, ಅದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಸಾಕಷ್ಟು ಜನ ನಾನು ಆನ್ಲೈನ್ ಕ್ಲಾಸಸ್ ಕೂಡ ತಗೋತೀನಿ ಅಂತ ಹೇಳ್ದಾಗಲೆಲ್ಲ ಅವರು ಲೈಕ್ ಏನ್ ಸರ್ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಆನ್ಲೈನ್ ಕ್ಲಾಸಸ್ ಬೇಡ ಸರ್, ನಾವು ಆಫ್ಲೈನ್ ಕ್ಲಾಸಸ್ ನ ಹುಡುಕ್ತಿದೀವಿ ಅಂತ ಹೇಳಿ ಈ ತರದೆಲ್ಲ ಹೇಳ್ತಿರ್ತಾರೆ. ಅದಕ್ಕೋಸ್ಕರನೇ ಒನ್ ಆನ್ ಒನ್ ಕ್ಲಾಸ್ಗೆ ಮತ್ತೆ ಪ್ರೀ ರೆಕಾರ್ಡೆಡ್ ಕ್ಲಾಸ್ಗೆ ಏನ್ ಡಿಫ್ರೆನ್ಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಟ್ಯುಟೋರಿಯಲ್ಸ್ ನೋಡಿ ಕಲಿಯೋದ್ರಲ್ಲಿ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಕೇಸ್ ನಲ್ಲಿ ನಾನು ಆಫ್ಟರ್ ಎಫೆಕ್ಟ್ಸ್ ಮತ್ತೆ ಪ್ರೀಮಿಯರ್ ಪ್ರೋದು ಕಂಪ್ಲೀಟ್ ಕೋರ್ಸ್ ನಾನು ಯೂಟ್ಯೂಬ್ ನಲ್ಲಿ ಹಾಕಿದ್ದೀನಲ್ವಾ. ಸೊ ನಾವು ಕಾಂಟೆಂಟ್ ನ ಕ್ರಿಯೇಟ್ ಮಾಡ್ತಿರುವಾಗ, ಅಂದ್ರೆ ಆ ಕೋರ್ಸ್ ನ ಕ್ರಿಯೇಟ್ ಮಾಡ್ತಿರುವಾಗ ಕಲಿಯೋ ಸ್ಟೇಜಸ್ ನಲ್ಲಿ ನಮಗೆ ಏನೇನ್ ಡೌಟ್ಸ್ ಇರುತ್ತೆ, ಅಂಡ್ ಅಗೇನ್ ನಾವು ಬೇರೆಯವ್ರಿಗೆ ಹೇಳ್ಕೊಡುವಾಗ ಅವ್ರು ಏನಾದ್ರು ಡೌಟ್ಸ್ ಕೇಳಿರ್ತಾರಲ್ಲ, ಮೇ ಬಿ ಅಷ್ಟು ಇನ್ಫಾರ್ಮೇಶನ್ ನ ಇಟ್ಕೊಂಡು ಅಂಡ್ ರೆಕಾರ್ಡ್ ಮಾಡೋ ಟೈಮಲ್ಲಿ ಯಾವ ಇನ್ಫಾರ್ಮೇಶನ್ ನಮಗೆ ಮೈಂಡ್ ಬಂದಿರುತ್ತೆ ಅಷ್ಟನ್ನ ಮಾತ್ರ ನಾವು ಇಟ್ಕೊಂಡು ಆ ಪರ್ಟಿಕ್ಯುಲರ್ ವಿಡಿಯೋಸ್ ನ ರೆಕಾರ್ಡ್ ಮಾಡಿರ್ತೀವಿ. ಸೊ ಅದು ಸ್ಟ್ಯಾಟಿಕ್, ಅಂದ್ರೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಆ ಟೈಮ್ಗೆ ಏನಿರುತ್ತೆ ಅದನ್ನ ಇಟ್ಕೊಂಡು ನಾವು ಆ ವಿಡಿಯೋಸ್ ನ ಕ್ರಿಯೇಟ್ ಮಾಡಿರ್ತೀವಿ. ಸೊ ಇವಾಗ ನೀವು ಯಾರಾದ್ರೂ ಇಂಡಿವಿಜುವಲ್ ಆ ಪರ್ಟಿಕ್ಯುಲರ್ ವಿಡಿಯೋಸ್ ನ ನೋಡುವಾಗ ನಿಮಗೆ ಪ್ರಾಕ್ಟೀಸ್ ಮಾಡ್ತಿರ್ತೀರ ಅನ್ಕೊಳ್ಳಿ, ಕಾಂಟೆಂಟ್ ನ ನೋಡ್ಬಿಟ್ಟು. ಅವಾಗ ನಿಮ್ಗೆ ಹೊಸದಾಗಿ ಏನೋ ಒಂದು ಡೌಟ್ ಬರುತ್ತೆ, ಅಲ್ಲಿ ಇಲ್ದೇ ಇರೋದು ನಾನು ಹೇಳೇ ಇರ್ಲಿಲ್ಲ, ಅಂದ್ರೆ ಆ ಪರ್ಟಿಕ್ಯುಲರ್ ಟಾಪಿಕ್ಸ್ ಕವರ್ ಮಾಡದೇ
ಇರ್ಬೋದು, ಇಲ್ಲ ಆ ಥರದ ಡೌಟ್ಸ್ ನನಗೆ ಗೊತ್ತಿರಲಿಲ್ಲ, ಇಲ್ಲ ಮರ್ತೋಗ್ಬಿಟ್ಟಿರ್ತೀನಿ, ಆ ಥರದ ಡೌಟ್ಸ್ ನಿಮಗೆ ಬಂದಿರುತ್ತೆ, ಬಟ್ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರಲ್ಲ. ಅವಾಗ ನಿಮಗೆ ಕೇಳಬೇಕಂತ ಅನ್ಸುತ್ತೆ, ಬಟ್ ಕೇಳಕ್ಕೆ ಅಲ್ಲಿ ಯಾರು ಇರಲ್ಲ. ಸೊ ಈ ಥರ ನಿಮಗೆ ರೆಕಾರ್ಡೆಡ್ ವಿಡಿಯೋಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಪರ್ಟಿಕ್ಯುಲರ್ ಟೈಮ್ ರೆಕಾರ್ಡ್ ಮಾಡುವಾಗ ನಮ್ಮ ಮೈಂಡಲ್ಲಿ ಏನಿರುತ್ತೆ ಅದನ್ನಷ್ಟು ಮಾತ್ರ ನಾವು ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅಂಡ್ ಸಮ್ಟೈಮ್ಸ್ ನಾವು ಒಂದಷ್ಟು ವಿಷಯಗಳನ್ನ ಬಿಟ್ಬಿಟ್ಟಿರ್ಬೋದು, ಇಲ್ಲಾಂದ್ರೆ ನಾವ್ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ, ಸೊ ನಮಗೆ ಸಣ್ಣ ಸಣ್ಣ ವಿಷಯ ಮೇ ಬಿ ಇದು ಹೇಳಿಲ್ಲ ಅಂದ್ರೂ ನಡೆಯುತ್ತೆ ಅಂತ ಅನ್ಸ್ಬೋದು, ಬಟ್ ಕಲಿಯೋರ್ಗೆ ಆ ಸಣ್ಣ ವಿಷಯನೇ ದೊಡ್ಡ ವಿಷಯ ಆಗಿರುತ್ತೆ. ಸೊ ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಸೊ ನಾ ಇದೇ ರೀತಿ ಒಬ್ಬರಿಗೆ ಎಡಿಟಿಂಗ್ ಹೇಳ್ಕೊಡ್ತಾ ಇದ್ದೆ. ಸೊ ಅವರಿಗೆ ವರ್ಕ್ ಸ್ಪೇಸ್ ಅಂದ್ರೆ ಆ ಪ್ಯಾನಲ್ಸ್ ಎಲ್ಲ ರೀಅರೇಂಜ್ ಆಗ್ಬಿಟ್ಟಿರುತ್ತಲ್ಲ, ಸೊ ಆ ರೀಅರೇಂಜ್ ಆಗಿರೋ ಪ್ಯಾನಲ್ಸ್ ನ ಓಪನ್ ಮಾಡಿದ ತಕ್ಷಣ ಯಾವ್ದೋ ಒಂದು ಟ್ಯುಟೋರಿಯಲ್ ಫಾಲೋ ಮಾಡ್ತಿರ್ತಾರೆ ಅನ್ಕೊಳ್ಳಿ. ಸೊ ಅವ್ರ ಸ್ಕ್ರೀನ್ ಅಲ್ಲೇ ಪ್ಯಾನಲ್ಸ್ ಬೇರೆ ತರ ಇದ್ದು, ಇವ್ರ ಸ್ಕ್ರೀನ್ ಅಲ್ಲೇ ಪ್ಯಾನಲ್ ಬೇರೆ ತರ ಇದ್ರೆ ಅವ್ರಲ್ಲೇ ಮೈಂಡ್ ಬ್ಲಾಕ್ ಆಗ್ಬಿಟ್ಟಿದೆ. ಅವ್ನ ಸ್ಕ್ರೀನ್ ಅಲ್ಲೇ ಬೇರೆ ತರ ಕಾಣಿಸಿದೆ, ಇಲ್ಲೇ ಬೇರೆ ತರ ಇದೆ, ಅವ್ನ ಅಲ್ಲಿ ಹೋಗ್ಬಿಟ್ಟು ಏನೋ ಮೂವ್ ಮಾಡ್ತಿದ್ದಾನೆ, ಅಲ್ಲೋದ್ರೆ ಪರ್ಟಿಕ್ಯುಲರ್ ವಿಂಡೋನೇ ಇಲ್ಲ, ಸೊ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಸೊ ಅಲ್ಲೇ ಬ್ಲಾಕ್ ಆಗ್ಬಿಡ್ತಾರೆ. ಸೊ ನನಗೆ ಅವರು ಆ ವಿಷಯನ ಹೇಳ್ದಾಗ್ಲೇ ನನಗೆ ಗೊತ್ತಾಗಿದ್ದು, ಓಕೆ ಈ ತರನೂ ಒಂದು ಪ್ರಾಬ್ಲಮ್ ಆಗುತ್ತೆ ಜನರಿಗೆ ಅಂತ ಹೇಳ್ಬಿಟ್ಟು. ಸೊ ಮುಂಚೆ ನಾನು ಅದನ್ನ ಅಡ್ರೆಸ್ ಮಾಡ್ತಿರ್ಲಿಲ್ಲ, ವರ್ಕ್ ಸ್ಪೇಸ್ ಬಗ್ಗೆ ಇರ್ಲಿ, ಇಲ್ಲಾಂದ್ರೆ ಪ್ಯಾನಲ್ಸ್ ರೀಅರೇಂಜ್ ಮಾಡೋದಿರ್ಲಿ, ಸೊ ಇದ್ರ ಬಗ್ಗೆ ಅಷ್ಟು ನಾನು ಸ್ಟ್ರೆಸ್ ಮಾಡ್ತಾನೆ ಇರ್ಲಿಲ್ಲ. ಅಂಡ್ ಮತ್ತೆ ಪ್ಯಾನಲ್ಸ್ ಬಂದ್ರೆ ಸಾಕಷ್ಟು ಜನರಿಗೆ ರೀಅರೇಂಜ್ ಮಾಡೋಕ್ ಗೊತ್ತಿಲ್ಲ, ಡಬಲ್ ಕ್ಲಿಕ್ ಮಾಡ್ಬಿಡ್ತಾರೆ, ಆ ಪ್ಯಾನಲ್ ಎನ್ಲಾರ್ಜ್ ಆಗ್ಬಿಡುತ್ತೆ. ಸೊ ಏನ್ ಮಾಡಿದೆ ಅಂತ ಭಯ ಪಡ್ಕೊಂಡ್ಬಿಡ್ತಾರೆ, ಹೇಗೆ ಅದನ್ನ ರಿವರ್ಟ್ ಮಾಡ್ಬೇಕು, ಯಾಕೆ ಆಯ್ತು ಅದಂತಾನೆ ಗೊತ್ತಾಗಲ್ಲ. ಸೊ ಇದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ಸೊ ನಾನು ಯಾರಿಗಾದ್ರೂ ಹೇಳ್ಕೊಡ್ತಿರ್ತೀನಲ್ಲ, ಇಲ್ಲ ನಮ್ಮ ತಾಯಿಯವರೇ ಒಂದೊಂದ್ಸತಿ ಗೊತ್ತಿಲ್ಲದೆ ಸ್ಕ್ರೀನ್ ಎನ್ಲಾರ್ಜ್ ಮಾಡ್ಬಿಟ್ಟಿರ್ತಾರೆ, ಗೊತ್ತಿರಲ್ಲ ಏನ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇಂದ ಬರೋದು. ಸೊ ನೀವು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಈ ರೀತಿ ಟ್ಯುಟೋರಿಯಲ್ಸ್ ನೋಡಿ ಕಲ್ತಾಗ ನಿಮ್ಮ ಅಬ್ಸರ್ವೇಷನ್ ಸ್ಕಿಲ್ಲು ಮತ್ತೆ ನಿಮ್ಮ ಕಲಿಯೋ ಇಂಟ್ರೆಸ್ಟ್ ಎಲ್ಲ ಬಂದ್ಬಿಟ್ಟು ತುಂಬಾ ಜಾಸ್ತಿ ಇರಬೇಕು. ಆವಾಗಲೇ ನೀವು ಬರೀ ಟ್ಯುಟೋರಿಯಲ್ಸ್ ನೋಡ್ಕೊಂಡು ಕ್ಲೀನ್ ಆಗಿ ಕಲಿಬಹುದು. ಇದೇ ಒನ್ ಕ್ಲಾಸಸ್ ಅಲ್ಲಿ ಏನ್ ಡಿಫ್ರೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾನು ನಿಮ್ಗೆ ಏನಾದ್ರು ಹೇಳ್ಕೊಡ್ತಾ ಇರ್ತೀನಿ, ಅವಾಗ ನಿಮ್ಗೆ ಏನಾದ್ರು ಡೌಟ್ಸ್ ಬರುತ್ತೆ, ಸೊ ಅವಾಗ ನೀವು ಟಕ್ ಅಂತ ನನಗೆ ಡೌಟ್ಸ್ ಕೇಳ್ಬೋದು. ಅಂಡ್ ಅಗೇನ್ ಇದು ಸ್ಪೆಸಿಫಿಕ್ ಎಡಿಟಿಂಗ್ ಸ್ಪೆಸಿಫಿಕ್ ಇರ್ಬೇಕಂತಾನು ಏನಿಲ್ಲ. ಇವಾಗ ನಿಮ್ಮ ಕೆಲಸ ರಿಲೇಟೆಡ್ ಏನಾದ್ರು ವರ್ಕ್ ಇರುತ್ತೆ, ಸೊ ಅದನ್ನ ಕೂಡ ನೀವು ಕೇಳ್ಬೋದು. ಇವಾಗ ನೀವೊಂದು ಮೇ ಬಿ ವೆಡ್ಡಿಂಗ್ ಶೂಟ್ಸ್ ಇಲ್ಲ ಫೋಟೋಗ್ರಫಿ ಏನೋ ಮಾಡ್ತಿರ್ತೀರಾ ಅನ್ಕೊಳ್ಳಿ, ಸೊ ನನ್ನ ಹತ್ರ ಎಡಿಟಿಂಗ್ ಕಲಿಯಕ್ ಬರ್ತೀರಾ, ಸೊ ಎಡಿಟಿಂಗ್ ಹೇಳ್ಕೊಡ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ನೀವು ಕೇಳ್ತೀರಾ, ಸರ್ ನೆನ್ನೆ ಈ ತರದೊಂದು ಯಾವ್ದೋ ವಿಡಿಯೋ ನೋಡಿದೆ, ಇದನ್ನ ಹೇಗ್ ಮಾಡೋದು ಸರ್, ನನ್ಗೆ ಈ ತರ ಎಡಿಟಿಂಗ್ ಮಾಡಕ್ ಬರುತ್ತೆ, ಅಂದ್ರೆ ಫೋಟೋ ಶೂಟ್ಸ್ ಎಲ್ಲ ಮಾಡಕ್ ಬರುತ್ತೆ, ಫೋಟೋ ಎಡಿಟ್ಸ್ ಮಾಡಕ್ ಬರುತ್ತೆ, ಇದನ್ನ ನಾನು ಈ ಫಾರ್ಮ್ಯಾಟ್ ವಿಡಿಯೋನಲ್ಲಿ ಹೇಗ್ ಹಾಕ್ಬೋದು ಅಂತೆಲ್ಲ ಕೇಳ್ತೀರಾ. ಸೊ ನಂದು ಟ್ಯುಟೋರಿಯಲ್ ನೀವೇನಾದ್ರು ಫಾಲೋ ಮಾಡಿದ್ರೆ ಅಲ್ಲಿ ಈ ಕಾಂಟೆಂಟ್ ಅಲ್ಲಿ ಇರೋದೇ ಇಲ್ಲ. ಸೊ ನೀವು ಈ ರೀತಿ ನಾನು ಕೇಳುವಾಗ ನಾನು ಅವಾಗ ನಿಮ್ಗೆ ಅಲ್ಲಿ ಹೆಲ್ಪ್ ಮಾಡ್ತೀನಿ, ಓಕೆ ಇದನ್ನ ಈ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಈ ರೀತಿ ನನ್ನ ಒನ್ ಕ್ಲಾಸಸ್ ನಡೆಯೋದು. ಸೊ ಫಸ್ಟ್ ನಿಮ್ ರಿಕ್ವೈರ್ಮೆಂಟ್ ಏನ್ ಬೇಕು, ನೀವು ಏನ್ ಮಾಡ್ತೀರಾ, ಯಾಕೆ ಎಡಿಟಿಂಗ್ ಕಲಿಬೇಕಂತಿದ್ದೀರಾ, ಅದನ್ನ ಫಸ್ಟ್ ತಿಳ್ಕೊಂಡು ಅದನ್ನ ಫುಲ್ಫಿಲ್ ಮಾಡಕ್ ಟ್ರೈ ಮಾಡ್ತೀನಿ. ಇದು ಒಂದು ಮೇಜರ್ ಡಿಫ್ರೆನ್ಸ್. ಅಂಡ್ ಅಗೇನ್ ಆಫ್ಲೈನ್ ಕ್ಲಾಸಸ್ ಬಂದ್ ಕಲಿಬೇಕು ಆ ತರನೂ ಏನಿಲ್ಲ, ಆನ್ಲೈನ್ ಅಲ್ಲಿ ಕೂಡ ಕಲಿಬಹುದು. ನನಗೆ ಗೊತ್ತಿಲ್ಲ, ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ ಅಂದಿದ ತಕ್ಷಣ ಬೇಡ ಅಂತ ಹೇಳ್ತಾರೆ. ಮೇ ಬಿ ಅವರಿಗೆ ಅಷ್ಟು ಕಂಫರ್ಟೇಬಲ್ ಇರಲ್ಲ ಅನ್ಕೋತೀನಿ. ಫಿಸಿಕಲ್ ಆಗಿ ಬಂದ್ ಕಲ್ತ್ರೆ ಮೇ ಬಿ ಅವ್ರಿಗೆ ಸ್ವಲ್ಪ ಸಮಾಧಾನ ಇರುತ್ತೆ ಅನ್ಕೋತೀನಿ. ಓಕೆ ಇವತ್ತೊಂದು ಆಫೀಸ್ ಇದೆ, ಲೆಜಿಟ್ ಆಗಿ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಏನು ಡಿಫ್ರೆನ್ಸ್ ಆಗಲ್ಲ. ಏನ್ ಮೇಜರ್ ಡಿಫ್ರೆನ್ಸ್ ಅಂದ್ರೆ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಅಂದ್ರೆ ನಾನ್ ನಿಮ್ ಪಕ್ಕ ಇರ್ತೀನಿ ಅಷ್ಟೇ, ಆನ್ಲೈನ್ ಅಲ್ಲೂ ಅಷ್ಟೇ ಇಬ್ರು ಕೂಡ ಮಾತಾಡ್ತಾನೆ ಇರ್ತೀವಿ, ನನ್ನ ಸ್ಕ್ರೀನ್ ಕೂಡ ಶೇರ್ ಆಗಿರುತ್ತೆ, ನಿಮ್ ಸ್ಕ್ರೀನ್ ಕೂಡ ಶೇರ್ ಮಾಡ್ಬೋದು ಬೇಕಂದ್ರೆ. ಈ ಎರಡು ಸೇಮೆ, ಏನಂದ್ರೆ ಫಿಸಿಕಲ್ ಅಪಿಯರೆನ್ಸ್ ಇರಲ್ಲ ಅಷ್ಟೇ, ಅಂದ್ರೆ ಫಿಸಿಕಲ್ ಆಗಿ ನಾವಿರಲ್ಲ ಪಕ್ಕದಲ್ಲಿ ಅಷ್ಟೇ. ಅಂಡ್ ಆಫ್ ಕೋರ್ಸ್ ಇದ್ ಬಿಟ್ರೆ ಮೇಜರ್ ಆಗಿ ಒಂದೇ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಫಿಸಿಕಲ್ ಕ್ಲಾಸಸ್ ಅಲ್ಲಿ ನಿಮ್ಮ ಹತ್ರ ಸಿಸ್ಟಮ್ ಇಲ್ಲ ಅಂದ್ರೆ ನನ್ನ ಸಿಸ್ಟಮ್ ಬಂದು ಇಲ್ಲಿ ಯೂಸ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಅಲ್ಲಿ ಅಂದ್ರೆ ನಿಮ್ಮ ಹತ್ರ ಸಿಸ್ಟಮ್ ಇರಬೇಕು. ಇದೊಂದೇ ಡಿಸ್ಅಡ್ವಾಂಟೇಜ್ ತರ ಹೇಳ್ಬೋದು. ಅದ್ ಬಿಟ್ರೆ ಮಿಕ್ಕಿದೆಲ್ಲ ಸೇಮೆ. ನಿಮ್ಗೆ ಏನೇನು ಡೌಟ್ಸ್ ಬರುತ್ತೋ ಅದನ್ನ ನೀವು ಆರಾಮಾಗಿ ಕೇಳ್ಬೋದು. ಅಂಡ್ ಅಗೇನ್ ಇದು ನಾವು ಮನೆಯಿಂದನೇ ಆನ್ಲೈನ್ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ಬೋದು. ಸೊ ಅದು ಕೂಡ ಒಂದು ಫ್ಲೆಕ್ಸಿಬಿಲಿಟಿ. ಆ್ಯಂಡ್ ಟೈಮಿಂಗ್ ಇಶ್ಯೂ ಕೂಡ ಇರಲ್ಲ. ಸಾಕಷ್ಟು ಜನರಿಗೆ ಇವಾಗ ಕೆಲಸಕ್ಕೆಲ್ಲ ಹೋಗಿರ್ತಾರೆ, ಸೊ ಅರ್ಲಿ ಮಾರ್ನಿಂಗ್ ಕೆಲಸಕ್ಕೆ ಹೋಗ್ಬಿಟ್ಟು ಸಾಯಂಕಾಲ ಬರ್ತಾರೆ, ಅವ್ರಿಗೆ ಟೈಮ್ ಸಿಗೋತ್ತೆ ಸಾಯಂಕಾಲ. ಆ್ಯಂಡ್ ಕಮ್ಯೂಟ್ ಮಾಡೋಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ಫಿಸಿಕಲ್ ಕ್ಲಾಸ್ ಅಂತ ಹೇಳಿದ್ರೆ. ಆ್ಯಂಡ್ ಬೆಂಗಳೂರು ಟ್ರಾಫಿಕ್ ಎಲ್ಲ ನಿಮ್ಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸಾಯಂಕಾಲ ಹೊತ್ತು ಬಂದು ನೀವು ಮತ್ತೆ ಕಲ್ತ್ಕೊಂಡು ಹೋಗೋಕ್ಕದೆಲ್ಲ. ಸೊ ಆನ್ಲೈನ್ ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಸ್ ಇಡ್ಬೋದು, ಮೇ ಬಿ 6 ಅರೌಂಡ್ ಇಂದ ನಾವು ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಈವ್ನಿಂಗ್ ಟೈಮ್ ಕೂಡ ಅಷ್ಟೇ, 11 ಗಂಟೆ 10 ಗಂಟೆ ಆದ್ಮೇಲೆ ಕೂಡ ಲೇಟಾಗಿ ಮಲ್ಗೋರಿದ್ರೆ ಅವಾಗ ಆ ಟೈಮಲ್ಲಿ ಕೂಡ ನಾವು ಒಂದು 1 hour 2 hour ಕ್ಲಾಸ್ ತೊಗೊಂಡು ನಡೆಯೋದು. ಸೊ ಈ ಥರ ನಿಮಗೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಟೆಸ್ಟಿಮೋನಿಯಲ್ಸ್ ತೋರಿಸಿದ್ದೀನಿ.
ಆಮೇಲೆ ಯಾವ್ಯಾವ ರೀತಿ ಕೆಲಸನ ಹುಡುಕ್ಬೋದು ಬರೀ ಬೇಸಿಕ್ ಲೆವೆಲ್ ಎಡಿಟಿಂಗ್ ಕಲ್ತ್ಕೊಂಡು ಅಂತ ಹೇಳಿದೀನಿ. ಆಮೇಲೆ ಒನ್ ಕ್ಲಾಸ್ಗೂ ಆನ್ಲೈನ್ ಕ್ಲಾಸ್ಗೆ ಅಥವಾ ಅಂದ್ರೆ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ಗೆ ಏನ್ ಡಿಫ್ರೆನ್ಸ್ ಅಂತ ಕೂಡ ಹೇಳಿದ್ದೀನಿ. ಸೊ ಇವಾಗ ನನ್ನ ಕೋರ್ಸ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ನಾನು ಬಂದ್ಬಿಟ್ಟು 2 ರೀತಿ ಕೋರ್ಸಸ್ ನ ಹೇಳ್ಕೊಡ್ತೀನಿ. ಒಂದ್ ಬಂದ್ಬಿಟ್ಟು ವಿಡಿಯೋ ಎಡಿಟಿಂಗ್ ಕ್ರಾಶ್ ಕೋರ್ಸ್ ಫಾರ್ ಕಾಂಟೆಂಟ್ ಕ್ರಿಯೇಟರ್ಸ್ ಅಂತ ಹೇಳ್ಬಿಟ್ಟು, ಈ ಕೋರ್ಸ್ ಬಂದ್ಬಿಟ್ಟು ಯಾರಾದ್ರೂ ಈ ತರ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು, ಇಲ್ಲ ಅವ್ರ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡಬೇಕು, ಇಲ್ಲ ಜನರಲ್ ಆಗಿ ಯಾವ್ದಾದ್ರು ಒಂದು ಸ್ಕಿಲ್ ಸೆಟ್ ಇಲ್ಲ ಸರ್ವಿಸಸ್ ನ ಶೋಕೇಸ್ ಮಾಡಕ್ಕೆ ಎಡಿಟಿಂಗ್ ಕಲಿಬೇಕು ಅಂತಿರ್ತಾರೆ ನೋಡಿ, ಅಂತವ್ರಿಗೆ ಈ ಕೋರ್ಸ್ ಬಂದ್ಬಿಟ್ಟಿರೋದು. ಇದ್ರಲ್ಲಿ ಏನಂತ ಹೇಳಿದ್ರೆ ಪ್ರೀಮಿಯರ್ ಪ್ರೋ ನಲ್ಲಿ ಯಾವ ರೀತಿ ವಿಡಿಯೋನ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬೀಟ್ ಸಿಂಕ್ ಮಾಡೋದಿರ್ಲಿ, ಇಲ್ಲ ಮ್ಯೂಸಿಕ್ ಟ್ರಾನ್ಸಿಷನ್ ಹಾಕೋದು, ಈ ತರ ಬೇಸಿಕ್ ನಿಮಗೆ ಎಡಿಟಿಂಗ್ ರಿಲೇಟೆಡ್ ಏನೇನ್ ಬೇಕು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಇದು ಬಿಟ್ಟು ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ಸಿಂಪಲ್ ಅನಿಮೇಷನ್ಸ್ ಅಂದ್ರೆ ಟೆಕ್ಸ್ಟ್ ಅನಿಮೇಷನ್ಸ್ ಇರ್ಬೋದು, ಮಾಸ್ಕಿಂಗ್ ಹೇಗ್ ಮಾಡೋದು, ಮೇ ಬಿ ಇಮೇಜಸ್ ನ ಅನಿಮೇಷನ್ಸ್ ಯಾವ ತರ ಮಾಡೋದು, ಈ ತರ ಸಿಂಪಲ್ ಬೇಸಿಕ್ ಲೆವೆಲ್ ಅನಿಮೇಷನ್ಸ್. ಅದ್ರ ಜೊತೆಗೆ ಫೋಟೋಶಾಪ್ ಅಲ್ಲಿ ನೀವು ಬ್ಯಾಕ್ ಗ್ರೌಂಡ್ ರಿಮೂವ್ ಹೇಗ್ ಮಾಡೋದು, ಇಲ್ಲ ಫೋಟೋ PNG ತಗೊಳ್ಳೋದು. ಸೊ ಈ ತರ ಬೇಸಿಕ್ ಲೆವೆಲ್ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಎಷ್ಟು ಬೇಕು ಅಷ್ಟನ್ನ ಹೇಳ್ಕೊಡ್ತೀನಿ. ಅಗೇನ್ ಸ್ಪೆಸಿಫಿಕ್ ಆಗಿ ಇದೇ ರೀತಿ ಇರ್ಬೇಕಂತ ಏನು ಇಲ್ಲ. ನಾನು ಮುಂಚೆನೆ ಹೇಳಿರೋ ತರ ನಾನು ಹೇಳ್ಕೊಡೋ ಮೆಥಡ್ಸ್ ಬಂದ್ಬಿಟ್ಟು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಂಗಿರುತ್ತೆ. ಇದಿಷ್ಟು ಹೇಳ್ಕೊಡ್ತೀನಿ ಈ ಕ್ರಾಶ್ ಕೋರ್ಸ್ ನಲ್ಲಿ. ಇದ್ರದ್ದು ಡ್ಯೂರೇಷನ್ ಬಂದ್ಬಿಟ್ಟು 2 ವೀಕ್ಸ್ ಇರುತ್ತೆ. ಯಾಕೆ 2 ವೀಕ್ಸ್ ಅಲ್ಲಿ ಕಲ್ತ್ ಬಿಡ್ಬೋದಾ, ಈ ತರದೆಲ್ಲ ಡೌಟ್ಸ್ ಬರುತ್ತೆ. ಅಗೇನ್ ಕಲಿಯಕ್ಕೆ ನೀವು ನಿಮ್ಗೆ ಆಕ್ಚುಲ್ ಆಗಿ ಬೇಕಾಗಿರೋದೆ ಒಂದೇ ವಾರ. ನಾನು 2 ವೀಕ್ಸ್ ಯಾಕೆ ಹೇಳ್ಕೊಡ್ತೀನಿ ಅಂದ್ರೆ ಒಬ್ಬೊಬ್ರದ್ದು ಲರ್ನಿಂಗ್ ಕರ್ವ್ ಒಂದೊಂದ್ ತರ ಇರುತ್ತೆ. ಒಬ್ರು ಬೇಗ ಕಲಿತಾರೆ, ಒಬ್ರು ಮೆತ್ತಗ್ ಕಲಿತಾರೆ. ಸೊ ಒಬ್ಬೊಬ್ರಿಗೆ ಇವತ್ತು ಹೇಳ್ಕೊಟ್ಟಿರೋದು ನಾಳೆ ಆಲ್ರೆಡಿ ಮರ್ತೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರನೇ ನಾನು 2 ವೀಕ್ಸ್ ಮಾಡಿರೋದು. ಯಾಕಂತ ಹೇಳಿದ್ರೆ 1 ವೀಕ್ ಅಂತ ಹೇಳ್ಬಿಟ್ರೆ ಒಬ್ಬೊಬ್ರು ಇನ್ನ ಕಲ್ತೇ ಇರಲ್ಲ. ಸೊ ಅವಾಗ 1 ವೀಕ್ ಆಗ್ಬಿಟ್ಟಿರುತ್ತೆ. ಈ ತರದೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅದಕ್ಕೋಸ್ಕರನೇ 2 ವೀಕ್ಸ್ ಅಂತ ಮಾಡಿರೋದು. ಸಂಡೇಸ್ ಇರಲ್ಲ, ಬರೀ ಮಂಡೇ ಟು ಸ್ಯಾಟರ್ಡೇ ಇರುತ್ತೆ. ಇದ್ರದ್ದು ಫೀಸ್ ಬಂದ್ರೆ 15,000 ಆಗುತ್ತೆ. 2 ವೀಕ್ಸ್ ಡ್ಯೂರೇಷನ್ ಕ್ರಾಶ್ ಕೋರ್ಸ್ 15,000 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕೋರ್ಸ್ ಬಂದ್ಬಿಟ್ಟು ಕಂಪ್ಲೀಟ್ ಎಡಿಟಿಂಗ್ ಕೋರ್ಸ್ ಅಂತ ಹೇಳ್ಬಿಟ್ಟು, ಸೊ ಇದ್ರಲ್ಲಿ ನಾನು ಮೇನ್ ಆಗಿ ಆಫ್ಟರ್ ಎಫೆಕ್ಟ್ಸ್ ನ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಅಗೇನ್ ಇದೆಲ್ಲ ನಾನು ಯೂಟ್ಯೂಬ್ ನಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಬಟ್ ಅಗೇನ್ ನಾನು ಹೇಳಿದ್ನಲ್ಲ ಒನ್ ಅಲ್ಲಿ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ ನಾನು ಒಂದಷ್ಟು ವಿಷಯಗಳನ್ನ ಮಿಸ್ ಮಾಡಿರ್ಬೋದು, ಅಥವಾ ನಿಮಗೆ ಅದ್ರಲ್ಲಿ ಹಾಕಿರೋ ಕಾಂಟೆಂಟ್ ನಲ್ಲೇ ಡೌಟ್ಸ್ ಬರ್ಬೋದು. ಸೊ ನೀವು ಪ್ರಾಕ್ಟೀಸ್ ಮಾಡುವಾಗ ಅಲ್ಲಿ ತೋರಿಸಿರೋ ತರ ನಿಮ್ಗೆ ಇಲ್ಲಿ ವರ್ಕ್ ಆಗ್ತಿರಲ್ಲ, ಇಲ್ಲ ಬೇರೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನೋ ಬರುತ್ತೆ. ಈ ತರ ಸಾಕಷ್ಟು ಬೇರೆ ಬೇರೆ ಡೌಟ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಒನ್ ಕ್ಲಾಸಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದ್ರಲ್ಲಿ ನಾನು ಆಫ್ಟರ್ ಎಫೆಕ್ಟ್ಸ್ ಏನೇನ್ ಮಾಡ್ಬೋದು ಅನ್ನೋದನ್ನ ನಾನು ಬೇಸಿಕ್ ಲೆವೆಲ್ ಅಲ್ಲಿ ಹೇಳ್ಕೊಡ್ತೀನಿ. ಅದ್ರ ಮೇಲೆ ನೀವು ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡು ಏನೇನ್ ಕಲ್ತಿರ್ತೀರಾ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೊಂಡು ಚೆನ್ನಾಗಿರೋ ವಿಡಿಯೋಸ್ ನ ಕ್ರಿಯೇಟ್ ಮಾಡ್ಬೋದು. ಸೊ ಫಸ್ಟ್ ಆಫ್ಟರ್ ಎಫೆಕ್ಟ್ಸ್ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ನಾನು. ಇದಾದ್ಮೇಲೆ ಅಗೇನ್ ಪ್ರೀಮಿಯರ್ ಪ್ರೋ ನಲ್ಲಿ ಎಡಿಟಿಂಗು, ಅಗೇನ್ ಫೋಟೋಶಾಪ್ ಇದೆಲ್ಲ. ಸೊ ಕ್ರಾಶ್ ಕೋರ್ಸ್ ನಲ್ಲಿ ಏನೇನ್ ಇರುತ್ತಲ್ಲ ಅದ್ರ ಜೊತೆಗೆ ಇದು ಕೂಡ ಆಡ್ ಅಪ್ ಆಗುತ್ತೆ. ಸೊ ಇದಿಷ್ಟನ್ನ ನಾನು ಕಂಪ್ಲೀಟ್ ಎಡಿಟಿಂಗ್ ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಇದ್ರದ್ದು ಡ್ಯೂರೇಷನ್ ಬಂದ್ಬಿಟ್ಟು 6 ವೀಕ್ಸ್ ಇರುತ್ತೆ. ಅಗೇನ್ 6 ವೀಕ್ಸ್ ಯಾಕಂತ ಹೇಳಿದ್ರೆ ನಿಮ್ಗೆ 4 ವೀಕ್ಸ್ ಆಲ್ಮೋಸ್ಟ್ ಆಫ್ಟರ್ ಎಫೆಕ್ಟ್ಸ್ ಕಲಿಯಕ್ಕೆ ಬೇಕು, ಅಷ್ಟು ಟಾಪಿಕ್ಸ್ ಇದೆ. ಅದ್ ಬಿಟ್ಟು ಲಾಸ್ಟ್ 2 ವೀಕ್ಸ್ ಹಾಗೆ ನಾನು ಹೇಳಿದ್ನಲ್ಲ ಎಡಿಟಿಂಗ್ ರಿಲೇಟೆಡ್. ಸೊ ನಿಮ್ಗೆ ಮೇ ಬಿ 5 ವೀಕ್ಸ್ ನಲ್ಲೇ ಕಂಪ್ಲೀಟ್ ಆಗ್ಬೋದು. ಬಟ್ ಸುಮ್ನೆ ಒಂದು ಬಫರ್ ಇರ್ಲಿ ಅಂತ ನಾನು 6 ವೀಕ್ಸ್ ಅಂತ ಹೇಳೋದು. ಸೊ 5 to 6 ವೀಕ್ಸ್ ನಲ್ಲೇ ಇದನ್ನ ಮುಗಿಸ್ಕೋಬಹುದು. ಸೊ ಈ ಕೋರ್ಸ್ದು ಫೀಸ್ ಬಂದ್ಬಿಟ್ಟು 40,000 ಆಗುತ್ತೆ. ಇದಿಷ್ಟು ಬಂದು ನನ್ನ ಕೋರ್ಸ್ ಸದ್ಯಕ್ಕಿರೋದು. ಸಾಕಷ್ಟು ವಿಷಯಗಳನ್ನ ಕವರ್ ಮಾಡಿದೀವಿ. ಒಂದು ಸ್ಮಾಲ್ ರೀಕ್ಯಾಪ್ ಮಾಡ್ಬಿಡ್ತೀನಿ. ಇದು ನನ್ನ ಕೋರ್ಸಸ್ ರಿಲೇಟೆಡ್ ಇರೋ ವಿಡಿಯೋನೇ. ಸೊ ಇದ್ರಲ್ಲಿ ನಾನು ಮೇನ್ ಆಗಿ ಏನೇನ್ ಡೌಟ್ಸ್ ಬರುತ್ತೆ ಕಲಿಯೋದ್ರ ಬಗ್ಗೆ ಅದನ್ನೆಲ್ಲ ಕವರ್ ಮಾಡಿದೀನಿ. ಫಸ್ಟ್ ಬಂದ್ಬಿಟ್ಟು ಏಜ್ ರಿಲೇಟೆಡ್. ಸೊ ನನ್ಗೆ ಆಲ್ರೆಡಿ ವಯಸ್ಸಾಗ್ಬಿಟ್ಟಿದೆ. ಸೊ ನಾನು ಈ ಏಜ್ ಅಲ್ಲೂ ನಾನು ಎಡಿಟಿಂಗ್ ಕಲಿಬೋದಾ ಅಂತ. ಒಂದಷ್ಟು ಜನರಿಗೆ ಹಾಬೀಸ್ ಇರುತ್ತೆ, ರಂಗೋಲಿ ಬಿಡೋದು, ಇಲ್ಲ ಡಿಸೈನ್, ಹೌಸ್ ವೈಫ್ ಆಗಿರ್ತಾರೆ. ಅವರು ಅವ್ರ ಸ್ಕಿಲ್ಸ್ ನ ಶೋಕೇಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅವ್ರ ಕಲೆಗಳನ್ನ ಶೋಕೇಸ್ ಮಾಡ್ಬೇಕು. ಸೊ ಅವರು ಎಡಿಟಿಂಗ್ ಕಲಿಯಕ್ಕಾಗತ್ತ ಅಂತ. ಸೊ ಅದಕ್ಕೆಲ್ಲ ನಾನು ವಿತ್ ಟೆಸ್ಟಿಮೋನಿಯಲ್ಸ್ ಎಕ್ಸಾಂಪಲ್ಸ್ ನ ನಿಮ್ಗೆ ತೋರಿಸಿದ್ದೀನಿ. ಅಂಡ್ ಅಗೇನ್ ನೀವು ಯಾರಿಗಾದ್ರೂ ಹೇಳ್ಕೊಟ್ಟಿರೋ ಎಕ್ಸಾಂಪಲ್ಸ್ ಇದೆಯಾ ಅಂತ ಕೂಡ ಡೌಟ್ ಇರುತ್ತೆ. ಯಾಕಂದ್ರೆ ಆಫ್ಕೋರ್ಸ್ ನೀವು ಏನಾದ್ರು ಒಂದು ಸರ್ವಿಸ್ ತಗೋತೀರಾ ಅಂದ್ರೆ ರೆಫರಲ್ಸ್ ಮೂಲಕ ತಗೋತೀರಾ, ಇಲ್ಲಾಂದ್ರೆ ಇವರು ಕ್ಲೀನ್ ಆಗಿ ಹೇಳ್ಕೊಡ್ತಾರ ಇಲ್ವಾ ಅಂತ ಡೌಟ್ ಇರುತ್ತೆ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಪ್ರೂಫ್ ಎಲ್ಲ ತೋರಿಸಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಬೇಸಿಕ್ ಎಡಿಟಿಂಗ್ ಕಲ್ತ್ಬಿಟ್ಟು ಯಾವ ತರ ಕೆಲಸ ಹುಡುಕ್ಬೋದು, ಇಲ್ಲ ಹೇಗ್ ಕೆಲಸ ಹುಡುಕೋದು, ಇಲ್ಲ ಯಾವ ತರ ಕೆಲಸ ಸಿಗುತ್ತೆ, ಕೆಲಸ ಸಿಗುತ್ತಾ ಇಲ್ವಾ, ಈ ತರದೆಲ್ಲ ಸಾಕಷ್ಟು ಡೌಟ್ಸ್ ಇದೆ. ಅದನ್ನೆಲ್ಲ ಕೂಡ ನಾನು ನಿಮ್ಗೆ ಎಕ್ಸಾಂಪಲ್ ಮುಖಾಂತರ ತೋರಿಸಿದ್ದೀನಿ. ಯಾವ ರೀತಿ ಕೆಲಸ ಸಿಗುತ್ತೆ, ಇಲ್ಲ ಯಾವ ರೀತಿ ಹುಡುಕ್ಬೋದು ಅಂತ ಕೂಡ ಸಿಂಪಲ್ ಆಗಿ ನಾನು ಹೇಳಿದ್ದೀನಿ. ಇದಾದ್ಮೇಲೆ ಥರ್ಡ್ ಸೆಟ್
ಸೆಟ್ ಆಫ್ ಡೌಟ್ಸ್. ಇದು ಬಂದ್ಬಿಟ್ಟು ಪ್ರೀ ರೆಕಾರ್ಡೆಡ್ ಕೋರ್ಸ್ ಇಲ್ಲಾಂದ್ರೆ ಆನ್ಲೈನ್ ಕ್ಲಾಸ್ ಹೇಗ್ ನಂಬೋದು, ಇಲ್ಲಾಂದ್ರೆ ಏನ್ ಡಿಫ್ರೆನ್ಸ್ ಇರುತ್ತೆ, ಈ ತರ ಒನ್ ಕ್ಲಾಸಸ್ ನಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಒನ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಏನ್ ಡೌಟ್ಸ್ ಬರುತ್ತೆ ಅದನ್ನ ಕೇಳ್ಬೋದು. ಒಂದು ಹ್ಯೂಮನ್ ಇಂಟ್ರಾಕ್ಷನ್ ತರ ಇರುತ್ತೆ. ಸೊ ನಿಮಗೆ ಎಡಿಟಿಂಗ್ ಬಿಟ್ಟು ನಿಮ್ ಬಿಸ್ನೆಸ್ ರಿಲೇಟೆಡ್ ಏನಾದ್ರು ಡೌಟ್ಸ್ ಬರುತ್ತೆ ಅದನ್ನ ಕೂಡ ಕೇಳ್ಬೋದು. ಸೊ ನನಗೆ ಎಷ್ಟು ಮಾಹಿತಿ ಗೊತ್ತಿರುತ್ತೆ ಅದನ್ನ ಕೂಡ ಶೇರ್ ಮಾಡ್ತೀನಿ. ಇಲ್ಲಾಂದ್ರೆ ನಿಮ್ ಬಿಸ್ನೆಸ್ ಹೆಲ್ಪ್ ಆಗೋದು ನನ್ನ ನೆಟ್ವರ್ಕ್ ಅಲ್ಲಿ ಯಾರಿದ್ರೆ ಅದನ್ನ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಎಲ್ಲ ಏನಂತ ಹೇಳಿದ್ರೆ ಆ ಟೈಮ್ಗೆ ರೆಕಾರ್ಡಿಂಗ್ ಮಾಡುವಾಗ ನನ್ನ ಮೈಂಡ್ ಅಲ್ಲಿ ಏನಿರುತ್ತೆ ಅಷ್ಟು ಮಾತ್ರ ಅದ್ರಲ್ಲಿ ಇರುತ್ತೆ. ಸೊ ಚಿಕ್ಕ ಸಣ್ಣ ಪುಟ್ಟ ಡೌಟ್ಸ್ ಹೊಸಬ್ರಿಗೆ ಕಲಿಯುವಾಗ ಬರುತ್ತಲ್ಲ ಆ ತರ ಡೌಟ್ಸ್ ಎಲ್ಲ, ಹೊಸ ಡೌಟ್ಸ್ ಏನಾದಿದ್ರೆ ನನಗೆ ಗೊತ್ತಿಲ್ಲದೆ ಇರೋದೆಲ್ಲ ಅದರಲ್ಲಿ ಮೆನ್ಷನ್ ಆಗಿರಲ್ಲ. ಸೊ ಈ ತರ ಒನ್ ಕ್ಲಾಸ್ ಇರುವಾಗ ನೀವು ಡೀಟೇಲ್ ಆಗಿ ಈ ರೀತಿ ಕಲಿಬಹುದು. ಇದಾದ್ಮೇಲೆ ನಾನು ಕ್ಲಾಸಸ್ ಬಗ್ಗೆ ಹೇಳಿದ್ದೀನಿ, ಇನ್ನೊಂದ್ಸತಿ ಹೇಳ್ತೀನಿ. 2 ಕ್ಲಾಸಸ್ ತಗೊಳ್ಳೋದು ನಾನು. ಒಂದು ಕ್ರಾಶ್ ಕೋರ್ಸ್, ವಿಡಿಯೋ ಎಡಿಟಿಂಗ್ ಕ್ರಾಶ್ ಕೋರ್ಸ್ ಫಾರ್ ಕಾಂಟೆಂಟ್ ಕ್ರಿಯೇಟರ್ಸ್ ಅಂತ ಹೇಳ್ಬಿಟ್ಟು ಡ್ಯೂರೇಷನ್ 2 ವೀಕ್ಸ್ ಇರುತ್ತೆ, ಸಂಡೇಸ್ ಹಾಲಿಡೇ. ಸೊ 12 ಕ್ಲಾಸಸ್ ಇರುತ್ತೆ. ಫೀಸ್ ಬಂದ್ಬಿಟ್ಟು 15,000. ಇನ್ನೊಂದು ಬಂದು ಕಂಪ್ಲೀಟ್ ವಿಡಿಯೋ ಎಡಿಟಿಂಗ್ ಮಾಸ್ಟರ್ ಕ್ಲಾಸ್ ಅಂತ. ಇದು ಬಂದು ಆಫ್ಟರ್ ಎಫೆಕ್ಟ್ಸ್ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಜೊತೆಗೆ ಈ ಕ್ರಾಶ್ ಕೋರ್ಸ್ ಎಡಿಟಿಂಗ್ ಮತ್ತೆ ಫೋಟೋಶಾಪ್ ಇರುತ್ತಲ್ಲ ಅದನ್ನ ಕೂಡ ಹೇಳ್ಕೊಡ್ತೀನಿ. ಇದ್ರದ್ದು ಡ್ಯೂರೇಷನ್ ಬಂದ್ಬಿಟ್ಟು 5 to 6 ವೀಕ್ಸ್ ಇರುತ್ತೆ. ಇದ್ರದ್ದು ಫೀಸ್ ಬಂದ್ಬಿಟ್ಟು 40,000 ಇರುತ್ತೆ. ಸೊ ಅಗೇನ್ ಯಾರಿಗೂ ಕೂಡ ಫೋರ್ಸ್ ಇಲ್ಲ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ರೀಚ್ ಔಟ್ ಆಗಿ. ವಾಟ್ಸ್ಆಪ್ ನಂಬರ್ ಶೇರ್ ಮಾಡಿದ್ದೀನಿ, ಮೇಲ್ ಐಡಿ ಕೂಡ ಶೇರ್ ಮಾಡಿದ್ದೀನಿ. ಇಲ್ಲಾಂದ್ರೆ ನನ್ನ ಡಿಸ್ಕಾರ್ಡ್ ಕೂಡ ಇರುತ್ತೆ. ಇಲ್ಲ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನಾದ್ರು ಇನ್ನ ಡೌಟ್ಸ್ ಇದ್ರೆ ಅದನ್ನ ಕೂಡ ಕೇಳ್ಬೋದು. ಸೊ ಹಾಗೆ ನಿಮ್ಗೆ ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಲ್ಲ. ಸೊ ಈ ತರ ನಾನು ಹೇಳ್ಕೊಡೋ ರೀತಿ ನಿಮಗೆ ಇಷ್ಟ ಆಗಿದ್ರೆ, ಆಮೇಲೆ ನನ್ನ ಹತ್ರ ಕಲಿಬೇಕಂತ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ರೀಚ್ ಔಟ್ ಆಗ್ಬೋದು. ಈ ವಿಡಿಯೋನಲ್ಲಿ ಇದಿಷ್ಟೇ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.